ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ SSC, CGL, CHSL ಕಾಲ್ಫಾರ್ಮ್ ಆಗಿದೆ, ಬ್ಯಾಂಕಿಂಗ್ ಕಾಲ್ಫಾರ್ಮ್ ಆಗಿದೆ, ರೈಲ್ವೆದಲ್ಲಿ ಕಾಲ್ಫಾರ್ಮ್ ಆಗ್ತಾ ಇದೆ. ಸೊ ಹಾಗಾಗಿ ಭಾರತದ ಒಂದು ಸ್ಟ್ರಾಟಜಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ಅಧ್ಯಯನವನ್ನು ನೀವೆಲ್ಲ ಮಾಡಬೇಕಾಗಿತ್ತು, ಬಹಳಷ್ಟು ಅವಶ್ಯಕವಾಗಿದೆ. ಇಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ರಾಟಜಿಕ್ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಆರ್ಟ್ ಅಂಡ್ ಕಲ್ಚರ್ 2025ರಲ್ಲಿ ನಡೆದ ಇರತಕ್ಕಂಥ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ರಾಟಜಿಕ್ ಮತ್ತು ಅದ್ರ ಜೊತೆ ಅಡಿಷನಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕೇಂದ್ರ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವ್ಯವಸ್ಥಿತ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಸೊ ಆದ್ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ಸಿದೀವಿ. ಸೊ ಅದನ್ನು ಜಾಯ್ನ್ ಆಗಿ, ಜೊತೆಗೆ ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀವಿ. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಮುಂಬರ್ತಕ್ಕಂಥ SSC, RRB ಹಾಗೂ ಇತರೆ ಬ್ಯಾಂಕಿಂಗ್ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ನೀಡ್ತಾ ಇದ್ದೀವಿ. ಈಗ ನಾನು ಕ್ವಶನ್ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈ ಕೆಳಗಿನವರಲ್ಲಿ ಯಾವುದನ್ನ ಇತ್ತೀಚೆಗೆ ಯುನೆಸ್ಕೋದ ಸ್ಮರಣೆಗೆ ಸೇರಿಸಲಾಗಿದೆ? ವಿಶ್ವ ನೋಂದಣಿ ಪಟ್ಟಿಯಲ್ಲಿ ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು ಯಾವುದು? ಆಪ್ಷನ್ ಭಗವದ್ಗೀತಾ ಮತ್ತು ನಾಟ್ಯಶಾಸ್ತ್ರ, ಋಗ್ವೇದ ಅರ್ಥಶಾಸ್ತ್ರ, ರಾಮಾಯಣ ಅಂಡ್ ಮಹಾಭಾರತ, ಉಪನಿಷತ್ ಅಂಡ್ ಮನುಸ್ಮೃತಿ ಅಂತ 4 ಆಯ್ಕೆಗಳಿದಾವೆ. ಸೊ ಇತ್ತೀಚೆಗೆ ಯುನೆಸ್ಕೋ ವಿಶ್ವಸಂಸ್ಥೆಯ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವೇದಿಕೆ, ಇದರ ಅಡಿಯಲ್ಲಿ ಸೇರಿರ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ಕೃತಿಗಳೆಂದ್ರೆ ಭಗವದ್ಗೀತಾ ಮತ್ತು ನಾಟ್ಯಶಾಸ್ತ್ರ. ಭಗವದ್ಗೀತಾ ಭಾರತದ ಹಿಂದೂಗಳ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮ ಗ್ರಂಥವಾಗಿದೆ. ಇದನ್ನ ವೇದವ್ಯಾಸ ಮಹರ್ಷಿಗಳು ಇದನ್ನ ಬರೆದ್ರು. ಸೊ ಈ ಒಂದು ಭಗವದ್ಗೀತೆ ಪಾಂಡವರ, ಅರ್ಜುನ ಮತ್ತು ಕೃಷ್ಣನ ಮಧ್ಯೆ ನಡೆದಿರ್ತಕ್ಕಂಥ ಸಂವಾದದ ಒಂದು ವ್ಯಾಖ್ಯಾನವನ್ನ ಈ ಮಹಾಭಾರತದಲ್ಲಿ ನೀಡಲಾಗಿದೆ. ಇದರಿಂದ ಪ್ರಮುಖವಾಗಿ ನಮಗೆ ತಿಳಿದು ಬರತಕ್ಕಂಥದ್ದು ಧರ್ಮ ಯಾವುದು, ಕರ್ಮ ಯಾವುದು, ಭಕ್ತಿ ಯಾವುದು ಮತ್ತು ಜ್ಞಾನ ಯಾವುದು ಅನ್ನೋದರ ಕುರಿತು ಅರ್ಜುನ ಮತ್ತು ಕೃಷ್ಣರ ಮಧ್ಯೆ ನಡೆದಿರ್ತಕ್ಕಂಥ, ಕೃಷ್ಣ ಭಗವಾನರ ಮಧ್ಯೆ ನಡೆದಿರ್ತಕ್ಕಂಥ ಸಂವಾದದ ಒಂದು ರೂಪವೇ ಮಹಾಭಾರತ. ಈ ಮಹಾಭಾರತವನ್ನ ವೇದವ್ಯಾಸ ಮಹರ್ಷಿಗಳು ಬರೆದ್ರು. ಇದು ಈಗ ಯುನೆಸ್ಕೋದ ಸ್ಮರಣೆಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ಒಂದು ಧರ್ಮ ಗ್ರಂಥ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇದರ ಜೊತೆಗೆ ಭರತ ಮುನಿ ಬರೆದಿರ್ತಕ್ಕಂಥ ನಾಟ್ಯಶಾಸ್ತ್ರ, 6 ಮಹಾಶಾಸ್ತ್ರಗಳಲ್ಲಿ ಒಂದು ಆಗಿರ್ತಕ್ಕಂಥ ನಾಟ್ಯಶಾಸ್ತ್ರವನ್ನು ಬರೆದವರು ಭರತ ಮುನಿಗಳು. ಈ ಒಂದು ಕಲೆಗೆ ನಾಟ್ಯ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೃತಿ ಇದಾಗಿದೆ ಅಂತ ಹೇಳಬಹುದು. ಇವೆರಡು ಕೃತಿಗಳು ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಒಂದು ಕೃತಿಗಳು ಅಂತ ಇದನ್ನ ಕರೆಯಲಾಗ್ತದೆ. ನೆಕ್ಸ್ಟ್, ಹರಪ್ಪ ನಾಗರಿಕತೆ ತಾಣವಾದ ಮಿತಾಲ್ ಅನ್ನ ಇತ್ತೀಚೆಗೆ ಒಂದು ಪ್ರದೇಶವೆಂದು ಘೋಷಿಸಲಾಯಿತು. ಅಂದ್ರ ಸಂರಕ್ಷಿತ ಪುರಾತತ್ವ ಸ್ಮಾರಕ ಅಂತೇಳಿ ಇದನ್ನ ಕರೆಯಲಾಗಿದೆ. ಈ ಯಾವ ರಾಜ್ಯದಲ್ಲಿ ಈ ಒಂದು ತಾಣ ಕಂಡು ಬಂದಿದೆ? ಆಪ್ಷನ್ ಗುಜರಾತ್, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ಅಂತ 4 ಆಯ್ಕೆಗಳಿದಾವೆ. ಸರಿಯಾದ ಆನ್ಸರ್ ಯಾವ್ದು ಅಂತಂದ್ರೆ ಆಪ್ಷನ್ ಸಿ, ಹರಿಯಾಣದಲ್ಲಿ ಬರ್ತಕ್ಕಂಥ ಮಿಥಾಲ್. ಇದು ಹರಪ್ಪ ನಾಗರಿಕತೆ ಕಾಲದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಆಗಿದೆ. ಈ ಸ್ಥಳ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂದ್ರೆ ಹರಿಯಾಣ ರಾಜ್ಯದಲ್ಲಿ ಕಂಡು ಬಂದಿದೆ. ಸುಮಾರು 5,000 ವರ್ಷಗಳ ಒಂದು ಇತಿಹಾಸ ಭಾರತೀಯ ಸಿಂಧು ನಾಗರಿಕತೆಗಿದೆ. ಸಿಂಧು ನಾಗರಿಕತೆ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ನಗರ ವ್ಯವಸ್ಥೆಯನ್ನ ಹಾಗೂ ಪ್ಲಾನ್ಡ್ ಆಗಿರತಕ್ಕಂಥ ಆರ್ಥಿಕತೆಯನ್ನ ಸಿಂಧು ನಾಗರಿಕತೆ ಹೊಂದಿತ್ತು ಅಂತ ಹೇಳ್ತೀವಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದವರು ಹರಪ್ಪ ಒಂದು ಕಾಲದಲ್ಲಿ ಮಿಥಾಥಾಲ್ ಅಂಡ್ ತಿಗ್ರಾನ, ತಾತಲ್ ಅಂಡ್ ತಿಗ್ರಾನ, ಭಿವಾನಿ ಡಿಸ್ಟಿಕ್ ಅಲ್ಲಿ, ಈ ಒಂದು ಹರಿಯಾಣದ ಭಿವಾನಿ ಡಿಸ್ಟಿಕ್ ಅಲ್ಲಿ ಇವೆರಡು ಪ್ರಮುಖ ಒಂದು ಸ್ಥಳಗಳನ್ನು ಗುರುತಿಸಲಾಗಿದ್ದು, ಇವು ಸಿಂಧು ನಾಗರಿಕತೆ ಕಾಲದ ಒಂದು ಸ್ಥಳಗಳು ಅಂತ ಇದನ್ನ ಉತ್ಖನನ ಮಾಡುವುದರ ಮೂಲಕ ಪತ್ತೆ ಹಚ್ಚಲಾಗಿದೆ. ಈ ಒಂದು ಇತರೆ ಸೈಟ್ಗಳು, ಹರಿಯಾಣದಲ್ಲಿ ಇರ್ತಕ್ಕಂಥ 2 ಪ್ರಮುಖ ಇತರೆ ಸೈಟ್ಗಳು ಅಂತಂದ್ರೆ ರಾಖಿಘರ್ ಮತ್ತು ಇನ್ನೊಂದು ಬನ್ವಾಲಿ. ನಿಮಗೆ ಇದೇ ಕ್ವಶನ್ ಬರ್ತದೆ, ಈ ಬನ್ವಾಲಿ ಒಂದು ನಿವೇಶನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಸಿಂಧು ನಾಗರಿಕತೆ ಕಾಲದ್ದು ಅಂತ ಕೇಳಬಹುದು. ರಾಖಿಗರಿ ಮತ್ತು ಬನ್ವಾಲಿ ಆಲ್ರೆಡಿ ಈ 2 ಹರಿಯಾಣದಲ್ಲಿ ಇರ್ತಕ್ಕಂಥ ಪ್ರಮುಖವಾದ
ಸಿಂಧು ನಾಗರಿಕತೆ ನಿವೇಶನಗಳಾದ್ರೆ ಇತ್ತೀಚೆಗೆ ಕಂಡುಹಿಡಿದಿರ್ತಕ್ಕಂಥ 2 ಪ್ರಮುಖ ನಿವಾರಣೆ ಸ್ಥಳಗಳಂತಂದ್ರೆ ಮಿತಾತಲಿ ಮತ್ತು ಥಿಗ್ರಾನ, ಇವೆರಡು ಭಿವಾನಿ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತಕ್ಕಂಥ 2 ಹೊಸ ಒಂದು ಸ್ಥಳಗಳು, ಸೈಟ್ಗಳು ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. 37ನೇ ಕಥಕ್ ಮಹೋತ್ಸವ ಇತ್ತೀಚೆಗೆ ಎಲ್ಲಿ ಮುಕ್ತಾಯಗೊಂಡಿತು ನೋಡ್ರಿ. ಕಥಕ್ ಮಹೋತ್ಸವ, ಕಥಕ್ ಅನ್ನೋದು ಇದೊಂದು ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ. ಇದು ಎಲ್ಲಿದಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯ. ಭಾರತದ 6 ಶಾಸ್ತ್ರೀಯ ನೃತ್ಯಗಳಲ್ಲಿ ಇದನ್ನು ಒಂದು. ಇತ್ತೀಚೆಗೆ ಇದರ ಕಥಕ್ ಮಹೋತ್ಸವ 2025 ಎಲ್ಲಿ ನಡೀತು ಮತ್ತು ಎಲ್ಲಿ ಅದರ ಮುಕ್ತಾಯ ಆಯ್ತು ಅಂತ ಕೇಳಿದ್ರೆ ಅಂತಂದ್ರೆ ಆನ್ಸರ್ ನವದೆಹಲಿಯಲ್ಲಿ. ಎಲ್ಲಿದ್ರೆ ನವದೆಹಲಿಯಲ್ಲಿ. ಇದನ್ನ ಆರ್ಗನೈಸ್ ಮಾಡಿದವರು ಯಾರಂತಂದ್ರೆ ಕಥಕ್ ಕೇಂದ್ರ ನವದೆಹಲಿ ವತಿಯಿಂದ. ಇದೊಂದು ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ. ಉತ್ತರ ಭಾರತ ಶಾಸ್ತ್ರೀಯ ನೃತ್ಯ ಅಂತಲೂ ಕರೆಯಲಾಗ್ತದೆ, ಆಮೇಲೆ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಅಂತ ಕರೆಯಲಾಗ್ತದೆ. ಹಿಂಗ ಪ್ರತಿಯೊಂದು ರಾಜ್ಯಕ್ಕೂ 6 ಪ್ರಮುಖ ಶಾಸ್ತ್ರೀಯ ನೃತ್ಯಗಳಿದಾವೆ. ಮೊಹಿನಿಯಟ್ಟಂ ಕೇರಳ ಇದೆ, ಹೌದಾ. ಕಥಕ್ಕಳಿ ಆಂಧ್ರ ಪ್ರದೇಶದ್ದಿದೆ, ಆಂಧ್ರ ಪ್ರದೇಶದ್ದು ಕಥಕ್ಕಳಿ. ನೆಕ್ಸ್ಟ್ ಕೇರಳದ್ದು ಮೊಹಿನಿಯಟ್ಟಂ. ಮಣಿಪುರದು ಮಣಿಪುರಿ, ರೈಟ್ರಿ. ಹೀಗೆ ಪ್ರಮುಖ ನೃತ್ಯಗಳನ್ನ ನಾವು ಶಾಸ್ತ್ರೀಯ ನೃತ್ಯಗಳನ್ನು ಕರೆಯಲ್ಪಡ್ತೀವಿ. 37ನೇ ಕಥಕ್ ಮಹೋತ್ಸವ ಇತ್ತೀಚೆಗೆ ನಡೀತಾ ಅಂದ್ರೆ ನವದೆಹಲಿಯಲ್ಲಿ ನಡೀತು ಅಂತ ಹೇಳ್ಬೋದು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಂಬಂಧಿಸಿದ ಮೊದಲ ದೇವಾಲಯ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಆಯಿತು? ಪುನಾದಲ್ಲಿಯೋ, ರಾಯಗಢದಲ್ಲಿಯೋ, ಭಿವಂಡಿಯಲ್ಲಿಯೋ, ನಾಸಿಕಲ್ಲಿಯೋ? 4 ಆಯ್ಕೆಗಳಿದಾವೆ. ಸರಿಯಾದ ಆನ್ಸರ್ ಯಾವ್ದಂದ್ರೆ ಇತ್ತೀಚೆಗೆ ಭಿವಂಡಿಯಲ್ಲಿ, ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಈ ಒಂದು ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಾಲಯವನ್ನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವರು ಉದ್ಘಾಟನೆ ಮಾಡಿದ್ರು. ಈ ಒಂದು ದೇವಾಲಯದ ಶಿಲ್ಪಿ, ವಾಸ್ತು ಶಿಲ್ಪಿ ಯಾರು ಅಂತಂದ್ರೆ ಅರುಣ್ ಯೋಗಿರಾಜ್. ಇವರು ಯಾರು ಅಂತಂದ್ರೆ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನ ಮೂರ್ತಿಯನ್ನ, ರಾಮಲಲ್ಲಾ ಮೂರ್ತಿಯನ್ನ ನಿರ್ಮಾಪಕರು ಯಾರತ್ತಂದ್ರ, ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಯಾರತ್ತಂದ್ರೆ ಅರುಣ್ ಯೋಗಿರಾಜ್ ಅವರು. ಅವರೇ ಈ ಶಿವಾಜಿ ಮಹಾರಾಜರ ದೇವಾಲಯವನ್ನ ನಿರ್ಮಿಸಿದ ಶಿಲ್ಪಿ ಅಂತ ಇವರನ್ನ ಕರೆಯಲಾಗ್ತದೆ. ಇತ್ತೀಚೆಗೆ ಅವರ ಹೆಸರಿನಲ್ಲಿ ಎಲ್ಲಿ ಒಂದು ದೇವಾಲಯ ನಿರ್ಮಾಣ ಆಯ್ತು ಅಂದ್ರೆ ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಯಿತು. ಕಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಕಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಅಸ್ಸಾಂ, ವೆಸ್ಟ್ ಬೆಂಗಾಲ್, ತ್ರಿಪುರಾ ಮತ್ತು ಛತ್ತೀಸ್ಗಢ ಅಂತ ಹೇಳಿ 4 ಆಯ್ಕೆ ಇದಾವೆ. ಸರಿಯಾದ ಆನ್ಸರ್ ಯಾವ್ದಂದ್ರೆ ಛತ್ತೀಸ್ಗಢದಲ್ಲಿ. ಛತ್ತೀಸ್ಗಢ ಇದು ಮಧ್ಯಪ್ರದೇಶದಿಂದ ಪ್ರತ್ಯೇಕ ಆಗಿರ್ತಕ್ಕಂಥ ರಾಜ್ಯ. ಇದು 6 ನೋಡಿ, ಇತ್ತೀಚೆಗೆ 6 ಸ್ಥಳಗಳನ್ನ ಯುನೆಸ್ಕೋದ ಪಟ್ಟಿಯಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಲಿಸ್ಟೆಡ್ ಮಾಡಲಾಗಿದೆ. ಅಂದ್ರೆ ಇನ್ನು ಫೈನಲೈಸ್ ಆಗಿಲ್ಲ, ಟೆಂಟೇಟಿವ್ ಆಗಿರ್ತಕ್ಕಂಥ ಲಿಸ್ಟ್ ಗಳನ್ನ ಮಾಡಲಾಗಿದೆ. ಸೊ ಒಟ್ಟು ಭಾರತದಲ್ಲಿ ಇಲ್ಲಿವರೆಗೆ ಇರತಕ್ಕಂಥ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಂತಂದ್ರೆ 62 ಸೈಟ್ಗಳಿದಾವೆ. ಎಷ್ಟದಾವ್ರಿ ಟೋಟಲ್ ಟೆಂಟೇಟಿವ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇಂಡಿಯಾದಲ್ಲಿ 60. ಬಟ್ ಈಗಾಗಲೇ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಲಿಸ್ಟೆಡ್ ಆಗಿರ್ತಕ್ಕಂಥ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಭಾರತದ ನಿವೇಶನಗಳು ಎಷ್ಟಂದ್ರೆ 43. ಸಂಭವನೀಯ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಎಷ್ಟಂದ್ರೆ 62. ಸೊ ಲೇಟೆಸ್ಟ್ ಆಗಿ ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅಸ್ಸಾಮಿನ ಕೊರಾಡಿಯೋ ಮೈದಾನ್. ಯಾವ್ದ್ರಿ? ಅಸ್ಸಾಂನ ಕೆರಾಡಿಯೋ ಮೈದಾನ್. ಇದು ಇತ್ತೀಚೆಗೆ ಸೇರಿರ್ತಕ್ಕಂಥ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಒಂದು ಸೈಟ್ ಅಂತ ಇದನ್ನ ಕರೆಯಲಾಗ್ತದೆ. ಯುನೆಸ್ಕೋ ಪಟ್ಟಿ ಅಂದ್ರೆ ಏನು? ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ನೋಡ್ರಿ, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್, ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಜಗತ್ತಿನಲ್ಲಿ ಇಂಥ ಪ್ರಮುಖ ಸ್ಥಳಗಳನ್ನ ಗುರುತಿಸಿ ಅದನ್ನ ಲಿಸ್ಟ್ ಮಾಡತಕ್ಕಂತ ಒಂದು ಕೆಲಸವನ್ನ, ಗುರುತಿಸ್ತಕ್ಕಂಥ ಕೆಲಸವನ್ನ ಯುನೆಸ್ಕೋ ಮಾಡ್ತದೆ. ಭಾರತದಲ್ಲಿ ಇರ್ತಕ್ಕಂಥ 6 ಪ್ರಮುಖ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಯುನೆಸ್ಕೋ ಸೈಟ್ಗಳು ಯಾವ ಅಂತಂದ್ರೆ, ಒಂದು ಕಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಛತ್ತೀಸ್ಗಢ, ಮಧುಮಲ ಮೆಗಾಲಿಥಿಕ್ ಮೆನ್ಹಿರ್ಸ್ ಅಂದ್ರೆ ಶಿಲ್ಪಕಲೆ, ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅವಶೇಷಗಳು ಮಧುಮಲೈ ತೆಲಂಗಾಣದಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟ್ ಅಶೋಕನ ಕಾಲದ ಶಾಸನಗಳು, ಇದು ಇತ್ತೀಚೆಗೆ
ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಟೆಂಟೇಟಿವ್ ಆಗಿ ಅಂದಾಜಿಸಲಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಇರ್ತಕ್ಕಂಥವುಗಳು. ಚೌಸತ್ ಯೋಗಿನಿ ಟೆಂಪಲ್ ಮಧ್ಯಪ್ರದೇಶ ಒಳಗೆ ಬರ್ತದ. ಗುಪ್ತಾ ಟೆಂಪಲ್ ನಾರ್ತ್ ಇಂಡಿಯಾದೊಳಗೆ ಬರ್ತಕ್ಕಂಥದ್ದು. ಪ್ಯಾಲೇಸ್ ಫೋರ್ಟ್ರೆಸಸ್ ಆಫ್ ದ ಬುಂದೇಲ್ಖಂಡದ ಅರಮನೆ, ಇವೆಲ್ಲ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಲು ಸಿದ್ಧವಾಗಿರ್ತಕ್ಕಂಥ ಭಾರತದ 6 ಪ್ರಮುಖ ನಿವೇಶನಗಳು ಅಂತ ಹೇಳಿದನ್ನ ಗುರುತಿಸಲಾಗ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅಂತ ಹೇಳಬಹುದು. ನೆಕ್ಸ್ಟ್ ಆತ್ಮೇರೆ, ಬ್ಯಾಂಕಿಂಗ್, SSC ಮತ್ತು ರೈಲ್ವೆಗೆ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಭಾರತದ ಪ್ರಮುಖ ಬ್ಯಾಂಕಿಂಗ್ ತರಬೇತಿ ಸಂಸ್ಥೆ ಆಗಿರ್ತಕ್ಕಂಥ ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಎಲ್ಲ ಬುಕ್ಸ್ಗಳು, ಸ್ಟಡಿ ಮೆಟೀರಿಯಲ್ಗಳು, ಆನ್ಲೈನ್ ಟೆಸ್ಟ್ಗಳು ಅಡ್ಡಾ 247 ಇಂದ ಪ್ರೊವೈಡ್ ಆಗ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಅಡ್ಡಾ 247 ಬುಕ್ಸ್ ಅಂಡ್ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ. ವಿಡಿಯೋ ಲೆಕ್ಚರರ್ಸ್ ಫ್ರಮ್ ಡೆಲ್ಲಿ ಎಕ್ಸ್ಪರ್ಟ್ಸ್, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಆನ್ಲೈನ್ ಅಂಡ್ ಆಫ್ಲೈನ್ ಟೆಸ್ಟ್, ಹಾಸ್ಟೆಲ್ ಫೆಸಿಲಿಟಿ ಹಾಗೂ ಪ್ರತಿ ಬ್ಯಾಚ್ಗೆ ಒಬ್ಬ ಮೆಂಟರ್ ಅನ್ನು ನಾವು ಒದಗಿಸಿದ್ದೀವಿ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅಂದ್ರೆ ನೇಮಕಾತಿ ಆಗುವವರೆಗೆ ನೀವು ತರಬೇತಿಯನ್ನ ಪಡೆಯಬಹುದಾಗಿದೆ ಅಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತರಬೇತಿ ಬಿಜಾಪುರದಲ್ಲಿ ನಡೀತಾ ಇದೆ. ಆಸಕ್ತರು ಈ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಇರತಕ್ಕಂಥ ನಮ್ಮ ಸಂಸ್ಥೆಗೆ ಬಂದು ನೀವು ಆಫ್ಲೈನ್ ತರಬೇತಿಯನ್ನು ಪಡೆಯಬಹುದು. ಆನ್ಲೈನ್ ತರಬೇತಿಯನ್ನು ನಮ್ಮ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಆನ್ಲೈನ್ ತರಬೇತಿಯನ್ನು ಸಹ ಪಡೆಯಬಹುದಾಗಿದೆ. ಮೊಬೈಲ್ ಆಪ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ನಾವು ಕೊಟ್ಟಿದ್ದೀವಿ. ಬಂಕೆ ಬಿಹಾರಿ ದೇವಾಲಯ ಎಲ್ಲಿದೆ? ಆಪ್ಷನ್ ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಬಿಹಾರ್. ಬಂಕೆ ಬಿಹಾರಿ ದೇವಾಲಯ ನೋಡ್ರಿ ಉತ್ತರ ಪ್ರದೇಶದ ವೃಂದಾವನದಲ್ಲಿ ಕಂಡು ಬರ್ತದ. ಆನ್ಸರ್ ಏನಿದು? ಆಪ್ಷನ್ ಸಿ, ಉತ್ತರ ಪ್ರದೇಶದ ವೃಂದಾವನದಲ್ಲಿ ಕಂಡು ಬರ್ತದ. ಯಾಕೆ ಈ ಒಂದು ದೇವಾಲಯಕ್ಕೆ ಇಷ್ಟು ಸುದ್ದಿಯಲ್ಲಿದೆ ಅಂತಂದ್ರೆ, ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಾಲಯ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅನ್ನ ಜಾರಿಗೆ ತರೋದ್ರ ಮೂಲಕ 2010ರಲ್ಲಿ ಏನು ಆಕ್ಟ್ ಬಂದಿದೆ, ಆ ಆಕ್ಟ್ ಅಲ್ಲಿ ಲಿಸ್ಟೆಡ್ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ವಿದೇಶದಲ್ಲಿ ಇರ್ತಕ್ಕಂಥವರು ಕಾಂಟ್ರಿಬ್ಯೂಷನ್ ಅನ್ನ, ದೇಣಿಗೆಯನ್ನ ಕೊಡಬಹುದಾಗಿದೆ ಅಂತ ಒಂದು ಸೌಲಭ್ಯವನ್ನು ಪಡೆದಿರತಕ್ಕಂಥ ದೇವಸ್ಥಾನ ಅಂತ ಹೇಳಿದನ್ನ ಕರೆಯಲಾಗಿದೆ. ದೇವಸ್ಥಾನ ಎಲ್ಲಿದೆ? ಇದು ಬಂಕೆ ಬಿಹಾರಿ ದೇವಾಲಯ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ದೇವಾಲಯ ಅಂತ ಹೇಳ್ಬೋದು. ಆರ್ಥಿಕ ಧನ ಸಹಾಯವನ್ನ ವಿದೇಶದಿಂದ ಪಡೆಯಲು ಈ ಒಂದು ಕಾನೂನಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ದೇವಸ್ಥಾನ ಇದಾಗಿದೆ. ಕಾಶಿ ತಮಿಳು ಸಂಗಮ್ ಮೂರನೇ ಇತ್ತೀಚೆಗೆ ಎಲ್ಲಿ ನಡೀತು ನೋಡ್ರಿ, ಮೂರನೇದು 3.0 ಅಂದ್ರೆ ಮೂರನೇದು ತಮಿಳು ಸಂಗಮ್ ಅನ್ನೋದು ಏನಿದು 1ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಸಾಹಿತಿಗಳ ಚಿಂತಕರ ಒಂದು ಸಂಘ ಇದು. ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ತಮಿಳು ಸಂಗಮ್ ಅಂತ ಕರಿತೀವಿ. ಶಿಲಪ್ಪಾಧಿಕಾರಂ ಅಂತಕ್ಕಂಥ ಪ್ರಮುಖ ಕೃತಿಗಳನ್ನ ಬರೆದಿರ್ತಕ್ಕಂಥವ್ರು ಈ ತಮಿಳು ಸಂಗಮಲ್ಲಿ ಇರ್ತಕ್ಕಂಥ ಕವಿಗಳು ಅಂತ ಹೇಳ್ತೀವಿ. ಹಾಗೆ ನಮ್ಮಲ್ಲಿ ವಚನ ಸಾಹಿತ್ಯ ಇತ್ತು, ಹಾಗೆ ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಸಾಹಿತ್ಯ ಯಾವ್ದಂತಂದ್ರೆ ಸಂಗಮ್ ಸಾಹಿತ್ಯ ಅಂತ ಕರಿತೀವಿ. ಆ ಕವಿಗಳ ಒಂದು ಸಂಘಟನೆ ಇದು. ಆ ಒಂದು ಕವಿಗಳ ಸಂಘಟನೆಯ ಅಡಿಯಲ್ಲಿ ಈ ತಮಿಳು ಸಂಗಮ್ ಇತ್ತೀಚೆಗೆ ಎಲ್ಲಿ ಅದರ ಒಂದು 3ನೇ ಸಮಾವೇಶವನ್ನ ಇತ್ತೀಚೆಗೆ ಎಲ್ಲಿ ನಡೆಸ್ತು ಅಂತಂದ್ರೆ ನೋಡ್ರಿ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ತಮಿಳು ಸಂಗಮ್ ಕಾಶಿಯಲ್ಲಿ ಇದರ ಒಂದು ಸಂಗಮನ್ನ ನಡೆಸಲಾಯಿತು. ಇದು ಏನಂತಂದ್ರೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಮಾವೇಶ. ತಮಿಳುನಾಡು ಮತ್ತು ಕಾಶಿ ಎರಡು ಜಂಟಿಯಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಸಮಾವೇಶ ಇದಾಗಿದೆ ಅಂತ ಹೇಳ್ಬೋದು. ನಡೆದಿದ್ದಲ್ಲಿ ಅಂದ್ರೆ ವಾರಣಾಸಿಯಲ್ಲಿ. ಇದನ್ನ ಸಂಘಟನೆ ಮಾಡಿದವರು ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಕೇಂದ್ರ ಶಿಕ್ಷಣ ಮಂತ್ರಾಲಯದ ಅಡಿಯಲ್ಲಿ ಇದನ್ನ ನಡೆಸಲಾಯಿತು. ಈ ಬಾರಿ ಥೀಮ್ ಏನಿತ್ತು ಅಂತಂದ್ರೆ ಲೆಜಸಿ ಆಫ್ ಸೇಜ್ ಅಗಸ್ತ ಅಂದ್ರೆ ಅಗಸ್ತ್ಯ ಮಹರ್ಷಿಗಳ ಒಂದು ಕೊಡುಗೆಯನ್ನು ಕುರಿತು ಇಲ್ಲಿ ಥೀಮ್ ಇದು ಬಂದಿತ್ತು ಅಂತ ಹೇಳ್ಬೋದು. ಕೊಂಡರೆಡ್ಡಿ ಬುಡಕಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನೋಡ್ರಿ. ಭಾರತದ ಎಲ್ಲ ರಾಜ್ಯಗಳಲ್ಲಿ ಒಂದಿಲ್ಲ ಒಂದು ಬುಡಕಟ್ಟು ಜನಾಂಗಗಳಿದಾವೆ. ಹಾಗೆ ಯಾವ ರಾಜ್ಯದಲ್ಲಿ ಯಾವ ಬುಡಕಟ್ಟು ಜನಾಂಗ ಇದಾವೆ ಅನ್ನೋದನ್ನ ನೀವು ನೋಡ್ಕೊಂಡಿರ್ಬೇಕಾಗ್ತದೆ. ಸೊ ಕೊಂಡರೆಡ್ಡಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಆಂಧ್ರ ಪ್ರದೇಶ್, ತೆಲಂಗಾಣ, ಒರಿಸ್ಸಾ ಹಾಗೂ ಛತ್ತೀಸ್ಗಢ ಅಂತ 4 ಆಯ್ಕೆಗಳಿದಾವೆ. ಸೊ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗವೇ ಕೊಂಡರೆಡ್ಡಿ ಬುಡಕಟ್ಟು ಜನಾಂಗ. ನೀವೆಲ್ಲ ನಾಟು ಸಾಂಗ್ ಅಂತಲ್ರಿ, ಆ ತ್ರಿಬಲ್ ಆರ್ ಪಿಕ್ಚರ್ ಏನು ಸ್ಟೋರಿ ಇದೆಯಲ್ಲ, ಇದೇ ಕೊಂಡರೆಡ್ಡಿ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಚಲನಚಿತ್ರ ಅಂತ ಹೇಳೋದನ್ನು ಗುರುತಿಸ್ತೀವಿ. ಇದು ವಿಶೇಷವಾಗಿ ಬಹಳಷ್ಟು
ಹಿಂದುಳಿದಿರ್ತಕ್ಕಂತ ಬುಡಕಟ್ಟು ಜನಾಂಗ ಅಂತ ಹೇಳಿದನ್ನ ಗುರುತಿಸಲಾಗಿದೆ. ಆಂಧ್ರದ ಗೋದಾವರಿ ನದಿ ದಂಡೆಯಲ್ಲಿ ಈ ಒಂದು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ಗೋದಾವರಿ ನದಿ ದಂಡೆಯಲ್ಲಿ ಗೋಂಟ ಇಂಥ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಕಾಡಿನಲ್ಲಿ ಹೆಚ್ಚಾಗಿ ಇವರು ಕಾಡಿನಲ್ಲಿ ವಾಸಿಸ್ತಕ್ಕಂಥ ಜನಾಂಗವಾಗಿದ್ದು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಜನಾಂಗ ಅಂತ ಹೇಳಿದನ್ನ ಕರೆಯಲಾಗಿದೆ. ಕುಂಭಮೇಳವನ್ನು ಭಾರತದಲ್ಲಿ ಎಷ್ಟು ಸ್ಥಳಗಳಲ್ಲಿ ನಡೆಸಲಾಗ್ತದೆ ನೋಡ್ರಿ. ಇತ್ತೀಚೆಗೆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕುಂಭಮೇಳ ಭಾರತದಲ್ಲಿ ನಡೀತು. ಅದು ಪ್ರತಿ ಸಲ ಒಂದೊಂದು ನಗರಗಳಲ್ಲಿ ನಡೀತದೆ. ಇದು ಎಷ್ಟು ನಗರಗಳಲ್ಲಿ ಅಥವಾ ಎಷ್ಟು ಸ್ಥಳಗಳಲ್ಲಿ ಆ ಒಂದು ಕುಂಭಮೇಳವನ್ನ ನಡೆಸಲಾಗ್ತದೆ? ಆಪ್ಷನ್ ಸಿ, ಭಾರತದ 4 ಸ್ಥಳಗಳಲ್ಲಿ ನದಿ ದಂಡೆಯಲ್ಲಿ ಕುಂಭಮೇಳವನ್ನ ನಡೆಸಲಾಗ್ತದೆ. ಕುಂಭಮೇಳ ಭಾರತದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹಿಂದೂ ಹಬ್ಬ ಅಂತ ಹೇಳಿ ಇದನ್ನು ಕರಿತೀವಿ. ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದೆ. ಕುಂಭಮೇಳ ಎಷ್ಟಕ್ಕೊಮ್ಮೆ? ಪ್ರತಿ 12 ವರ್ಷಕ್ಕೊಮ್ಮೆ ನಡೀತದೆ. 4 ಪ್ರಮುಖ ಪೌರಾಣಿಕ ನದಿ ದಂಡೆಗಳ ದಡದಲ್ಲಿ ಇದು ನಡೀತದೆ. ಒಂದೇದು ಪ್ರಯಾಗ್ರಾಜ್. ಪ್ರಯಾಗ್ರಾಜಕ್ಕೆ ಮೊದಲ ಹೆಸರು ಏನಂತಂದ್ರ ಅಲಹಾಬಾದ್ ಅಂತ ಇತ್ತು. ಏನಂತಿದಕ್ರಿ? ಅಲಹಾಬಾದ್ ಇತ್ತು. ಅಲಹಾಬಾದ್ಗಿಂತ ಮೊದಲಿದು ಪ್ರಯಾಗ್ರಾಜ್ನೇ ಇತ್ತು. ಮೊಘಲರ ಆಡಳಿತ ಅವಧಿಯಲ್ಲಿ ಇದಕ್ಕೆ ಏನ್ ಮಾಡಿದ್ರು ಅಂದ್ರೆ ಅಲಹಾಬಾದ್ ಅಂತ ಮಾಡಿದ್ರು. ಮತ್ತೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿ ಬಂದ ತಕ್ಷಣ ಇದನ್ನ ಏನ್ ಮಾಡಿದ್ರು ಅಂದ್ರೆ ಅಲಹಾಬಾದ್ ಅನ್ನು ತೆಗೆದು ಪ್ರಯಾಗ್ರಾಜ್ ಅಂತ ಹೇಳಿದನ್ನ ಮರು ನಾಮಕರಣ ಮಾಡಿದ್ರು. ಇದು ಗಂಗಾ ನದಿ ದಂಡೆಯಲ್ಲಿದ್ದು 2025ನೇ ಮಹಾ ಕುಂಭಮೇಳ ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ. ಇದು ಯಾವ ನದಿಗಳು ಸೇರಿದಂದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಈ ಬಾರಿ ಮಹಾಕುಂಭಮೇಳ ನಡೀತದೆ. ಎರಡನೇದು ಇನ್ನೊಂದು ಎಲ್ಲಿ ನಡೀತದೆ ಅಂದ್ರೆ ನೆಕ್ಸ್ಟ್ ಹರಿದ್ವಾರದಲ್ಲಿ, ಉತ್ತರಾಖಂಡದ ಗಂಗಾ ನದಿ ದಂಡೆಯಲ್ಲಿ, ಆಮೇಲೆ ಮಹಾರಾಷ್ಟ್ರದ ನಾಸಿಕ್ ಗೋದಾವರಿಯಲ್ಲಿ, ಆಮೇಲೆ ಮಧ್ಯಪ್ರದೇಶದ ಉಜ್ಜಯಿನಿ ಸಿಪ್ರಾ ನದಿ ದಂಡೆಯಲ್ಲಿ. ನೋಡ್ರಿ ಯಾವ ನಗರಗಳು ಯಾವ ನದಿ ದಂಡೆಯಲ್ಲಿ ಇದಾವೆ ಅಂತ ಕ್ವಶನ್ ಬರ್ಬೋದು ನಿಮ್ಗೆ. ಈ ಭಾರತದಲ್ಲಿ ಒಟ್ಟು ಈ 4 ಸ್ಥಳಗಳಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಒಂದೊಂದು ಸ್ಥಳಗಳಲ್ಲಿ ಈ ಮಹಾಕುಂಭಮೇಳ ನಡೀತದೆ. ಈ ಸಲ ಪ್ರಯಾಗರಾಜದಲ್ಲಿ ನಡೆದ, ಮತ್ತೆ ನೆಕ್ಸ್ಟ್ 12 ವರ್ಷದ ನಂತರ ಹರಿದ್ವಾರದಲ್ಲಿ ನಡೀತದೆ. ಅದಾದ ನಂತರ ನಾಸಿಕ್ ಅಲ್ಲಿ ನಡೀತದೆ. ಅದಾದ ನಂತರ 12 ವರ್ಷಗಳ ನಂತರ ಉಜ್ಜಯಿನಿ ನಡೀತದೆ. ಆಮೇಲೆ ಮತ್ತೆ ಇಲ್ಲಿ 48 ವರ್ಷಗಳ ನಂತರ ಪ್ರಯಾಗರಾಜದಲ್ಲಿ ಮತ್ತೆ ಬರ್ತದೆ. ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲು ಭಾರತವು ಯಾವ ದೇಶದೊಂದಿಗೆ ತಿಳುವಳಿಕಾ ಒಡಂಬಡಿಕೆಯನ್ನ ಮಾಡಿದೆ? ವಿಶ್ವದಲ್ಲಿ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆ ಮಾಡಲಿಕ್ಕೆ ಭಾರತದ ಸಾಂಸ್ಕೃತಿಕ ಮಂತ್ರಾಲಯ ಯಾವ ದೇಶದೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದೆ? ಆಪ್ಷನ್ USA, ಜಪಾನ್, ಫ್ರಾನ್ಸ್, ಜರ್ಮನಿ. ಆಪ್ಷನ್ ಸಿ, ಫ್ರಾನ್ಸ್ ದೇಶದೊಂದಿಗೆ ಸೇರಿ ವಿಶ್ವದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿದು? ದೆಹಲಿಯ ರೈಸಿನಾ ಹಿಲ್ಸ್ ಅಲ್ಲಿ. ಎಲ್ಲಿದು? ದೆಹಲಿಯ ರೈಸಿನಾ ಹಿಲ್ಸ್ ಅಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯಲ್ಲಿ ನೋಡ್ರಿ ಯುಗೀನ ಭಾರತ ನ್ಯಾಷನಲ್ ಮ್ಯೂಸಿಯಂ, ಅದರ ಹೆಸರು ಏನಿದೆ ರೀ? ಯುಗೀನ ಭಾರತ ನ್ಯಾಷನಲ್ ಮ್ಯೂಸಿಯಂ ಅಂತೇಳಿ ಹೊಸ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಿದೆ. ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾರ್ಡ್ ಮ್ಯೂಸಿಯಂ ಅನ್ನ ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಓಪನ್ ಏರ್ ಮ್ಯೂಸಿಯಂ ಅನ್ನ ಅಂದ್ರೆ ಸಂಪೂರ್ಣವಾಗಿ ಬಯಲು ಮ್ಯೂಸಿಯಂ ಅನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತಂದ್ರೆ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಎಲ್ಲಿದು? ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಮ್ಯೂಸಿಯಂ ಭವನ್ ಅಂತ ಕರಿತೀವಿ. ಇದಕ್ಕೆ ಮ್ಯೂಸಿಯಂ ಭವನ್ ನವದೆಹಲಿಯಲ್ಲಿ. 32ನೇ ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ ಅಧಿವೇಶನ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ನೋಡಿ, 32ನೇ ಭಾರತೀಯ ಕಲಾ ಇತಿಹಾಸ ಒಂದು ಸಮಾವೇಶವನ್ನ ಯಾವ ನಗರದಲ್ಲಿ ನಡೆಸಲಾಗಿದೆ? ಭುವನೇಶ್ವರ್, ವಾರಣಾಸಿ, ನೋಯ್ಡಾ, ಹೈದರಾಬಾದ್. ನೋಡ್ರಿ ಆಪ್ಷನ್ ಯಾವ್ದಂದ್ರೆ ಯಾವ್ದು? ನೋಯ್ಡಾದಲ್ಲಿ, ದೆಹಲಿ ಸಮೀಪದ ನೋಯ್ಡಾ, ಹರಿಯಾಣದಲ್ಲಿ ಬರ್ತಕ್ಕಂಥ ನೋಯ್ಡಾದಲ್ಲಿ ಈ ಕಲಾ ಭಾರತೀಯ ಇತಿಹಾಸ ಕಾಂಗ್ರೆಸ್ ಸಮಾವೇಶವನ್ನ ನಡೆಸಲಾಗಿದೆ. ಇದರ ಥೀಮ್ ಏನಂತಂದ್ರೆ ರೆಂಡರಿಂಗ್ ಇಂಡಿಯನ್ ಎಪಿಕ್ಸ್ ಇನ್ ಆರ್ಟ್ ಅಂಡ್ ಕಲ್ಚರ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ಯಾವ ರಾಜ್ಯದ ಸೊಹರೈ ವರ್ಣಚಿತ್ರ? ನೋಡ್ರಿ, ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಒಂದೊಂದು ರಾಜ್ಯದ ಒಂದೊಂದು ವಿಶಿಷ್ಟ ಚಿತ್ರಕಲೆಗಳಿರ್ತಾವ. ಸೊಹರೈ ವರ್ಣಚಿತ್ರಗಳನ್ನ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಅವರು ವಿದೇಶಕ್ಕೆ ಭೇಟಿ ನೀಡಿದಾಗ ವ್ಲಾಡಿಮಿರ್ ಪುಟಿನ್ ಅವರಿಗೆ ಅದನ್ನು ಉಡುಗೊರೆಯಾಗಿ ಕೊಟ್ಟರು. ಈ ಒಂದು ಸೊಹರೈ ವರ್ಣಚಿತ್ರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಜಾರ್ಖಂಡ್, ಬಿಹಾರ್, ತಮಿಳುನಾಡು ಅಂಡ್ ಒರಿಸ್ಸಾ. ಆಪ್ಷನ್ ಯಾವ್ದಂದ್ರೆ ಜಾರ್ಖಂಡ್ ರಾಜ್ಯದ ಒಂದು ಸ್ಥಳೀಯವಾಗಿ ಬುಡಕಟ್ಟು ಜನಾಂಗದವರು ಮಾಡ್ತಾ ಇರ್ತಕ್ಕಂಥ ಒಂದು ಕಲೆ, ಪೇಂಟಿಂಗ್ ಅಂತ ಕರಿತೀವಿ ಇದನ್ನ ಈ ಒಂದು ಪೇಂಟಿಂಗ್ ಅನ್ನ ನ್ಯಾಚುರಲ್ ಕಲರ್ಗಳ ಮೂಲಕ ಈ ಒಂದು ಪೇಂಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಇದನ್ನ ಇತ್ತೀಚೆಗೆ ಬ್ರಿಕ್ಸ್ ಸಮಾವೇಶದಲ್ಲಿ, ಬ್ರಿಕ್ಸ್ ಅನ್ನೋದೇನಿದು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಅಂಡ್ ಸೌತ್ ಆಫ್ರಿಕಾ, ರೈಟ್ ರೀ?
ಈ 4-5 ದೇಶಗಳ ಒಂದು ಒಕ್ಕೂಟಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಬ್ರಿಕ್ಸ್ ಅಂತ ಕರಿತೀವಿ. ಬ್ರಿಕ್ಸ್ 2024ನೇ ಸಮಾವೇಶ ಇತ್ತೀಚೆಗೆ ಖಜಾನ್ದಲ್ಲಿ ನಡೀತು, ರಷ್ಯಾದ ಖಜಾನಲ್ಲಿ ನಡೀತು. ಆ ಖಜಾನಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮೋದಿ ಅವರು ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರಿಗೆ ಈ ಒಂದು ಉಡುಗೊರೆಯಾಗಿ ಇದನ್ನ ನೀಡಿದ್ರು. ಸೊಹರೆ ಪೇಂಟಿಂಗ್ ಅಂತ ಕರಿತೀವಿ. ಹಜಾರಿಬಾಗ್ ಡಿಸ್ಟಿಕ್, ಜಾರ್ಖಂಡ್ನ ಹಜಾರಿಬಾಗ್ ಜಿಲ್ಲೆಯಲ್ಲಿ ಈ ಒಂದು ಇದು ಏನಂತ ಚಿತ್ರಕಲೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಮದರ್ ಆಫ್ ಪರ್ಲ್ ಸಿ ಸೆಲ್ ವೇಸ್, ಇದನ್ನ ಇತ್ತೀಚೆಗೆ ಅಲ್ಲೇ ಭೇಟಿ ಕೊಟ್ಟಾಗ, ಎಲ್ಲಿ ಬ್ರಿಕ್ಸ್ ಸಮಾವೇಶಕ್ಕೆ ಭೇಟಿ ಕೊಟ್ಟಾಗ ಇರಾನಿನ ಅಧ್ಯಕ್ಷನಾಗಿರ್ತಕ್ಕಂಥ ಅಯಾತುಲ್ಲಾ ಖೊಮೇನಿಗೆ ಈ ಒಂದು ಪರ್ಲ್ ಸಿ ಸೆಲ್ ವೇಸ್ ಅನ್ನ ಅಲ್ಲಿ ನೀಡಲಾಯಿತು. ವರ್ಲಿ ಪೇಂಟಿಂಗ್ ಅನ್ನ ಉಜ್ಬೇಕಿಸ್ತಾನದ ಅಧ್ಯಕ್ಷರಿಗೆ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ವರ್ಲಿ ಪೇಂಟಿಂಗ್ ಅನ್ನ ನೀಡಿದ್ರು. ಈ 4 ಆಪ್ಷನ್, ಈ 3 ಆಪ್ಷನ್ ಗಳನ್ನ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ನೋಡ್ರಿ. ಇದ್ರ ಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಬರ್ಬೋದು ನಿಮ್ಗಲ್ಲಿ. ಇಲ್ಲಿ ವ್ಲಾಡಿಮಿರ್ ಪುಟಿನ್ ಅವರಿಗೆ ಕೊಟ್ಟಿದ್ ಕೇಳಾರೆ. ನೆಕ್ಸ್ಟ್ ವರ್ಲಿ ಆರ್ಟ್ ಯಾರಿಗೆ ಕೊಟ್ರು, ಮದರ್ ಆಫ್ ಪರ್ಲ್ ಅಂತಕ್ಕಂಥ ಒಂದು ಇದನ್ನ ಕಾಣಿಕೆಯನ್ನು ಯಾವರಿಗೆ ಗಿಫ್ಟ್ ಆಗಿ ನೀಡಲಾಯಿತು ಅಂತ ಹೇಳಿ ಕೇಳಬಹುದು. ಯಾವ ದೇಶವು ಇತ್ತೀಚೆಗೆ 10 ಮಿಲಿಯನ್ ಮೌಲ್ಯದ 16ಕ್ಕೂ ಹೆಚ್ಚು ಲೂಟಿ ಮಾಡಿದ ಕಲಾಕೃತಿಗಳನ್ನ ಭಾರತಕ್ಕೆ ರಿಟರ್ನ್ ಕೊಟ್ಟಿದೆ? ನೋಡ್ರಿ, ಭಾರತದಲ್ಲಿ ಸಿಗ್ತಕ್ಕಂಥ ಪ್ರಾಚೀನ ಕಾಲದ ಮೂರ್ತಿಗಳಿರ್ತಾವ, ಶಿಲಾ ಮೂರ್ತಿಗಳಾಗಿರ್ಬೋದು, ಕಂಚಿನ ಮೂರ್ತಿಗಳಾಗಿರ್ಬೋದು. ಇದನ್ನ ಕಳ್ಳತನ ಮಾಡ್ಕೊಂಡು ವಿದೇಶಗಳಲ್ಲಿ ಮಾರಾಟ ಮಾಡ್ತಾರೆ. ಅಂತ ಸ್ಮಗ್ಲರ್ಗಳನ್ನ ಪತ್ತೆ ಹಚ್ಚಿ ಅಲ್ಲಿ ಮಾರಾಟ ಮಾಡಲಾಗಿರ್ತಕ್ಕಂಥ ಮೂರ್ತಿಗಳನ್ನೆಲ್ಲ ಭಾರತಕ್ಕೆ ಮರಳಿಗೆ ಕೊಟ್ಟಿರ್ತಕ್ಕಂಥ ದೇಶ ಯಾವ್ದಂದ್ರೆ ಅಮೆರಿಕ. ಯಾವ್ದಿದು? ಅಮೆರಿಕ. ಭಾರತ ಮತ್ತು ಅಮೆರಿಕದ ನಡುವೆ ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಅಂತ ಇದೆ. ಅಮೆರಿಕದ ವಸ್ತುಗಳು ಏನಾದ್ರೂ ಭಾರತಕ್ಕೆ ಬಂದವು ಅಂದ್ರೆ ನಾವು ಅವ್ರಿಗೆ ರಿಟರ್ನ್ ಕೊಡ್ತೀವಿ. ಭಾರತ ವಸ್ತುಗಳು ಏನಾದ್ರೂ ಅಮೆರಿಕಕ್ಕೆ ಹೋಯ್ತು ಅಂದ್ರೆ ಅವ್ರು ಅದನ್ನ ರಿಟರ್ನ್ ಕೊಡ್ಲಿಕ್ಕೆ ಒಪ್ಕೊಂಡಿರ್ತಕ್ಕಂಥ ಒಂದು ಕಾನೂನು ಇದು. ಈ ಒಂದು ಅಗ್ರಿಮೆಂಟಿನ ಅಡಿಯಲ್ಲಿ ಅಮೆರಿಕ ಏನ್ ಮಾಡ್ತು, ಭಾರತ ವಸ್ತುಗಳನ್ನ ಭಾರತಕ್ಕೆ ಮರಳಿಸ್ತು ಅಂತ ಹೇಳ್ಬೋದು. ಮೊಟ್ಟ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆಯನ್ನ ಯಾವ ದೇಶದಲ್ಲಿ ನಡೆಸಲಾಯಿತು? UK, ಇಂಡಿಯಾ, ಚೀನಾ, ಲಾವೋಸ್. ಏಷ್ಯನ್ ಬೌದ್ಧ ಶೃಂಗಸಭೆಯನ್ನ ಮೊದಲ ಬಾರಿಗೆ ನಡೆದಿದ್ದು ಎಲ್ಲಿ ನಡೆಸಲಾಯಿತು? ಆಪ್ಷನ್ ಬಿ, ಇಂಡಿಯಾದಲ್ಲಿ ಇದನ್ನ ನಡೆಸಲಾಯಿತು. ಇಲ್ಲಿ ಭಾರತದ ನವದೆಹಲಿಯಲ್ಲಿ ಇದನ್ನ ನಡೆಸಲಾಯಿತು. ನೋಡ್ರಿ, ಇಲ್ಲಿ ಮುಖ್ಯವಾಗಿ ಈ ವರ್ಷದ ಥೀಮ್ ಏನಿತ್ತು ಅಂದ್ರೆ ರೂಲ್ ಆಫ್ ಬುದ್ಧ ಧರ್ಮ ಇನ್ ಸ್ಟ್ರೆಂಥನಿಂಗ್ ಏಷ್ಯಾ. ಏಷ್ಯಾದಲ್ಲಿ ಬೌದ್ಧ ಧರ್ಮವನ್ನ ವಿಸ್ತರಿಸುವುದು ಇದರ ಒಂದು ಗುರಿಯಾಗಿತ್ತು. ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯಲ್ಲಿ ಇದನ್ನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲ ಬಾರಿಗೆ ಈ ಒಂದು ಸಮಾವೇಶ, ಏಷ್ಯನ್ ಬೌದ್ಧ ಸಮಾವೇಶ ನವದೆಹಲಿಯಲ್ಲಿ ಇದನ್ನ ಕಂಡಕ್ಟ್ ಮಾಡಲಾಗಿತ್ತು ಅಂತ ಹೇಳ್ಬೋದು. UP ಸರ್ಕಾರವು ಯಾವ ನಗರದಲ್ಲಿ ವೈದಿಕ 3D ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಧರಿಸಿದೆ? ಉತ್ತರ ಪ್ರದೇಶ ಸರ್ಕಾರ ವೈದಿಕ 3D ವಸ್ತು ಸಂಗ್ರಹಾಲಯವನ್ನು ಯಾವ ನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಿದೆ? ಆಗ್ರಾ, ಲಕ್ನೋ, ವಾರಣಾಸಿ ಮತ್ತು ಅಯೋಧ್ಯ ಅಂತ 4 ಆಯ್ಕೆಗಳಿದ್ದಾವೆ. ಆಪ್ಷನ್ ಸಿ, ವಾರಣಾಸಿ ನದಿ ದಂಡೆಯಲ್ಲಿ ಈ ಒಂದು 3D ಒಂದು ವೈದಿಕ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಅದಕ್ಕೆ ಅನೌನ್ಸ್ ಮಾಡಿರ್ತಕ್ಕಂಥವ್ರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಅಂತ ಹೇಳ್ಬೋದು. ನೆಕ್ಸ್ಟ್, ಭಾರತ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದ ಮೊದಲ ಭಾಷೆ ಯಾವುದು? ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ. ಶಾಸ್ತ್ರೀಯ ಭಾಷೆ ಅಂದ್ರೆ ಏನು? 1000 ವರ್ಷಗಳ ಇತಿಹಾಸ ಇರಬೇಕು, ತನ್ನದೇ ಆಗಿರತಕ್ಕಂಥ ಸ್ವತಂತ್ರ ಲಿಪಿಯನ್ನು ಹೊಂದಿರಬೇಕು. ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರ ಲಿಪಿ, 1000 ವರ್ಷಗಳ ಪ್ರಾಚೀನತೆಯನ್ನ ಆ ಭಾಷೆ ಹೊಂದಿರಬೇಕು. ಅಂತ ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳು ಅಂತ ಕರೆಯಲಾಗ್ತದೆ. ರೈಟ್? ಸೊ ಅಂತ ಶಾಸ್ತ್ರೀಯ ಭಾಷೆ ಸ್ಥಾನ ಪಡೆದಿರ್ತಕ್ಕಂಥ ಮೊದಲ ಭಾಷೆನೇ ಯಾವ್ದಪ್ಪ ಅಂದ್ರ ಆಪ್ಷನ್ ಬಿ, ತಮಿಳು ಭಾಷೆ. ಯಾವ್ದಿದು? ಮೊದಲ ಶಾಸ್ತ್ರೀಯ ಭಾಷೆ ಯಾವ್ದಂದ್ರೆ ತಮಿಳು ಭಾಷೆ, ಆಮೇಲೆ ಸಂಸ್ಕೃತ, ಆಮೇಲೆ ಒರಿಸ್ಸಾ, ತೆಲುಗು, ಆಮೇಲೆ ಕನ್ನಡ ಮತ್ತು ಮಲಯಾಳಂಗಳನ್ನ ಶಾಸ್ತ್ರೀಯ ಭಾಷೆಗಳು ಅಂತ ಗುರುತಿಸಲಾಗಿದೆ. ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಉನ್ನ 5 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳ ಪಟ್ಟಿಗೆ ಸೇರಿಸಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಅದು ಯಾವ್ದಂದ್ರ ಮರಾಠಿ, ಬೆಂಗಾಲಿ, ಅಸ್ಸಾಮಿ, ಪಾಲಿ ಮತ್ತು ಪ್ರಾಕೃತಿ. ಈ ಭಾಷೆಗಳನ್ನ ಮತ್ತೆ ಈ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನಕ್ಕೆ ಸೇರಿಸಲಾಗ್ತಾ ಇದೆ. ಮೊದಲು 5 ಇದ್ದು ಪ್ಲಸ್ 5. ನೀವು ನಾಳೆ ಎಷ್ಟು ಶಾಸ್ತ್ರೀಯ ಭಾಷೆಯಲ್ಲಿ ಸೇರಿರ್ತಕ್ಕಂಥ ಭಾಷೆಗಳು ಅಂತ ಕೇಳಿದ್ರೆ ಅಂದ್ರೆ 10 ಭಾಷೆಗಳನ್ನ ಶಾಸ್ತ್ರೀಯ ಸ್ಥಾನಮಾನ ನೀಡಿರ್ತಕ್ಕಂಥ ಭಾಷೆಗಳು ಅಂತಾನೆ ಹೇಳ್ಬೇಕು. ಯಾವ ಬುಡಕಟ್ಟು ಜನಾಂಗವು ಇತ್ತೀಚೆಗೆ ಒರಿಸ್ಸಾದ ಕಾಡುಗಳ ಮೇಲೆ ಆವಾಸ ಸ್ಥಾನವನ್ನ ಹಕ್ಕುಗಳನ್ನು ಪಡೆದ 6ನೇ ಒಂದು ಜನಜಾತಿಯಾಗಿದೆ? ನೋಡ್ರಿ, ಇಲ್ಲಿ ಬಿರ್ಹೋರ್, ಮ್ಯಾನ್ಕಿಡಿಯಾ, ಪಡಿಯಾ,
ಜುಂಗ. ಸೊ ಆಪ್ಷನ್ ಯಾವ್ದಂದ್ರೆ ಆಪ್ಷನ್ ಬಿ ಮ್ಯಾನ್ಕಿಡಿಯಾ ಅನ್ನೋದು ಒಂದು ಬುಡಕಟ್ಟು ಜನಾಂಗ. ಈ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಂದ್ರೆ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಒಂದು ಜನಾಂಗ. ಯಾವ ರಾಜ್ಯದಲ್ಲಿ ಇದ್ರೆ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಒಂದು ಅತ್ಯಂತ ಹಿಂದುಳಿದಿರತಕ್ಕಂತ ಬುಡಕಟ್ಟು ಜನಾಂಗವಾಗಿದ್ದು ಆಸ್ಟ್ರೋ ಏಷ್ಯಾಟಿಕ್ ಕಮ್ಯುನಿಟಿಗೆ ಸೇರಿರ್ತಕ್ಕಂತ ಒಂದು ಜನಾಂಗ. ಇವ್ರ ಮುಖ್ಯ ಉದ್ಯೋಗ ಏನಪ್ಪಾ ಅಂದ್ರೆ ಕಾಡಿನಲ್ಲಿ ಆಹಾರ ಸಂಗ್ರಹಿಸುವುದು ಮತ್ತು ಪ್ರಾಣಿಗಳನ್ನ ಬೇಟೆಯಾಡಿ ಜೀವಿಸುವುದು. ಇವೆರಡು ಪ್ರಮುಖವಾಗಿರ್ತಕ್ಕಂಥ ವೃತ್ತಿಗಳು ಇವ್ರದಾಗಿದೆ. ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿದೆ. ಕಾನು ಎಂಬ ದಕ್ಷಿಣ ಭಾರತ ಆದಿವಾಸಿ ಜ್ಞಾನ ಕೇಂದ್ರವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಆದಿವಾಸಿ ಜನರ ಅಭಿವೃದ್ಧಿಗಾಗಿನೇ ಒಂದು ಜ್ಞಾನ ಕೇಂದ್ರವನ್ನ ಇತ್ತೀಚೆಗೆ ಪ್ರಾರಂಭಿಸಿದ್ದು. ಅದರ ಹೆಸರು ಏನಂತಂದ್ರೆ ಕಾನು ಅಂತೇಳಿ. ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು ಎಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು ಇತ್ತೀಚೆಗೆ ಅಂತಂದ್ರೆ ನೋಡ್ರಿ, ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈ ಒಂದು ಕಾನು ಎಂಬ ಆದಿವಾಸಿ ಜ್ಞಾನ ಕೇಂದ್ರವನ್ನು ಇಲ್ಲಿ ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಸಿ ನಮ್ದು ರೈಟ್ ಆನ್ಸರ್. ಎಲ್ಲಿದು? ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈ ಒಂದು ಜ್ಞಾನ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು ಅಂತ ಹೇಳ್ಬೋದು. ಯಾವ ರಾಜ್ಯ ಸರ್ಕಾರವು ರತ್ನಗಿರಿಯ ಜಿಯೋಗ್ಲಿಪ್ಸ್ಗಳು ಮತ್ತು ಪೆಟ್ರೋಗ್ಲಿಪ್ಸ್ ಗಳನ್ನ ಘೋಷಿಸಿತು? ಅಂದ್ರೆ ಬಹಳ ಹಿಂದಿನ ಕಾಲದ ಶಿಲಾಯುಗ ಕಾಲದ ಮಾನವನ ಗುರುತಿಸಿದ ಅವಶೇಷಗಳು, ಕಲ್ಲಿನ ಮೇಲೆ ಕೆತ್ತಲಾಗಿರ್ತಕ್ಕಂಥ ಅವಶೇಷಗಳು, ಅದು ಜಿಯೋಗ್ಲಿಪ್ಸ್ ಅಂಡ್ ಪೆಟ್ರೋಗ್ಲಿಪ್ಸ್ ಅಂತ ಕರೀತಾರೆ. ಇವುಗಳನ್ನ ವಿಶ್ವ ಸಂರಕ್ಷಿತ ಸ್ಮಾರಕಗಳಾಗಿ ಗುರುತಿಸಲಾಗಿದೆ. ಯಾವ ರಾಜ್ಯದಲ್ಲಿ ಇದನ್ನು ಗುರುತಿಸಿದ್ರು ಅಂತಂದ್ರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ, ಮಹಾರಾಷ್ಟ್ರದಲ್ಲಿ ಇದನ್ನ ಸಂರಕ್ಷಿತ ತಾಣಗಳು ಅಂತ ಹೇಳಿ ಇದನ್ನ ಗುರುತಿಸಲಾಯಿತು. ಶಿಲಾಯುಗಕ್ಕೆ ಕಾಲದ ಸುಮಾರು 1500 ಇಂಥ ಒಂದು ಕೆತ್ತನೆಗಳನ್ನ ಅಲ್ಲಿ ಗುಡ್ಡ ಬೆಟ್ಟಗಳಲ್ಲಿ, ರತ್ನಗಿರಿ ಬೆಟ್ಟಗಳ ಮೇಲೆ ಇವುಗಳನ್ನೆಲ್ಲ ಕಲ್ಲಿನ ಮೂರ್ತಿ, ಕಲ್ಲಿನ ಪಡೆಗಳ ಮೇಲೆ, ಕಲ್ಲಿನ ಕಲ್ಲುಗಳ ಮೇಲೆ ಇಂಥ ಒಂದು ಪ್ರಾಣಿ ಪಕ್ಷಿಗಳು ಮಾನವರ ಒಂದು ಚಿತ್ರವನ್ನ ಕೆತ್ತಲಾಗಿದೆ. ಇದು ಸುಮಾರು 20,000ದಿಂದ 10,000 ವರ್ಷಗಳ ಹಿಂದೆ. ಇದು 10,000ದಿಂದ 20,000 ವರ್ಷಗಳ ಹಿಂದೆ ಆಗಿನ ಕಾಲದ ಆದಿ ಮಾನವ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಕೆತ್ತನೆಗಳಿವೆ. ಇವುಗಳನ್ನ ಸಂರಕ್ಷಿತ ತಾಣಗಳನ್ನಾಗಿ ಘೋಷಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾವುದಿದು? ಮೆಸೋಲಿಥಿಕ್ ಒಂದು ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳು ಅಂತ ಹೇಳುವುಗಳನ್ನು ಗುರುತಿಸಲಾಗಿದೆ. ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಅಂಕೋರ್ವಾಡ್ ದೇವಾಲಯ ಯಾವ ದೇಶದಲ್ಲಿದೆ? ನೋಡ್ರಿ, ಇದು ವಿಶ್ವದ ಅತಿ ದೊಡ್ಡ ಅಂಕೋರ್ವಾಡ್ ದೇವಾಲಯ. ಇದು ಯಾವ ದೇಶದಲ್ಲಿದೆ? ಕಾಂಬೋಡಿಯಾ, UAE, ಫ್ರಾನ್ಸ್, USA. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಅಂಕೋರ್ವಾಡ್ ಕಾಂಬೋಡಿಯಾದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ ಇದು? ಕಾಂಬೋಡಿಯಾದಲ್ಲಿ. ಇಂಥ ಒಂದು ದೇವಾಲಯ ನೋಡ್ರಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಹಿಂದೂ ದೇವಾಲಯ ಅಂತ ಕರೆಯಲಾಗುತ್ತದೆ. ಹಂಗ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ 2 ಪ್ರಮುಖ ಸೈಟ್ಗಳು ಭಾರತದಲ್ಲಿ ಯಾವ್ದಂದ್ರೆ ಒಂದು ಹಂಪಿ, ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಹಂಪಿ ಒಂದು ವಿಶ್ವ ಸಂರಕ್ಷಿತ ತಾಣ ಅಂತ ಹೇಳಿ ಗುರುತಿಸಲಾಗ್ತದೆ. ಇನ್ನೊಂದು ಯಾವ್ದಂದ್ರೆ ತಾಜ್ ಮಹಲ್. ಇವೆರಡು ಪ್ರಮುಖವಾಗಿರ್ತಕ್ಕಂಥ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಸ್ಮಾರಕಗಳು ಅಂತ ಹೇಳಿದನ್ನು ಗುರುತಿಸಲಾಗ್ತದೆ. ಮಹಾರಾಷ್ಟ್ರದ ಬಂಜಾರ ವಿರಾಸತ್ ವಸ್ತು ಸಂಗ್ರಹಾಲಯವನ್ನ ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ರು? ಆಪ್ಷನ್ ಎ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ಯಾವ ನಗರವು ವರ್ಲ್ಡ್ ಕ್ರಾಫ್ಟ್ ಸಿಟಿ ಪ್ರಮಾಣ ಪತ್ರವನ್ನು ಪಡೆದಿದೆ? ಕ್ರಾಫ್ಟ್ ಸಿಟಿ ಅಂದ್ರೆ ಕೈಚಳಕದಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥ ವಸ್ತುಗಳು, ಅದಕ್ಕಾಗಿ ಫೇಮಸ್ ಆಗಿರ್ತಕ್ಕಂಥ ಒಂದು ಸಿಟಿ ಯಾವುದು? ಶ್ರೀನಗರ್, ಆಗ್ರಾ, ಚೆನ್ನೈ ಮತ್ತು ತ್ರಿಪುರ. 4 ಆಯ್ಕೆಗಳಿದಾವೆ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಶ್ರೀನಗರ್. ಜಮ್ಮು ಕಾಶ್ಮೀರದ ಶ್ರೀನಗರನ್ನ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತೇಳಿ ಇದನ್ನ ಗುರುತಿಸಲಾಗಿದೆ. ಇದು ಭಾರತದ 4ನೇ ವರ್ಲ್ಡ್ ಕ್ರಾಫ್ಟ್ ಸಿಟಿ. 4ನೇ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತೇಳಿ ಜಾಗತಿಕ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ದವರು ಇದನ್ನಕ್ಕ ಅನೌನ್ಸ್ ಮಾಡ್ತಾರೆ. ಹೀಗೆ ಅನೌನ್ಸ್ ಆಗಿರ್ತಕ್ಕಂಥ ಭಾರತದ ಈ ಮೊದಲು ಅನೌನ್ಸ್ ಆಗಿರ್ತಕ್ಕಂಥ 3 ನಗರಗಳು ಯಾವಂದ್ರೆ ಒಂದು ಜೈಪುರ್ ರಾಜಸ್ಥಾನ್, ಮಾಮಲ್ಲಪುರಂ ತಮಿಳುನಾಡಿನ ಮಹಾಬಲಿಪುರಂ, ಆಮೇಲೆ ಕರ್ನಾಟಕದ ಮೈಸೂರು. ನಮ್ಮ ಕ್ರಾಫ್ಟ್ ಉದ್ಯೋಗಗಳಿಗೆ, ಕ್ರಾಫ್ಟ್ ಕಲೆಗಳಿಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಥಳಗಳಾಗಿವೆ ಅಂತ ಹೇಳ್ಬೋದು. ಟೆರಾಡಿಯೋ ಮೈದಾನ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಯಲ್ಲಿ ಲಿಸ್ಟೆಡ್ ಆಗಿರ್ತಕ್ಕಂಥ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಒಂದೇದೇನಂದ್ರೆ ಇದು ಅಸ್ಸಾಂ ರಾಜ್ಯದಲ್ಲಿ. ಆಪ್ಷನ್ ಎ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಒಂದು ಸ್ಮಾರಕ ಇದು. ಅಸ್ಸಾಮಿನ
ಅಹೋಮ್ ಸಾಮ್ರಾಜ್ಯಕ್ಕೆ, ಅಹೋಮ್ ಸಾಮ್ರಾಜ್ಯ ಅಸ್ಸಾಮಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯ, ಒಮ್ಮೆಯೂ ಮೊಘಲರ ವಿರುದ್ಧ ಮೊಘಲರಿಗೆ ಸೋಲನ್ನು ಒಪ್ಪಿಕೊಳ್ಳದೆ ಸ್ವತಂತ್ರವಾಗಿ ಉಳಿದಿರತಕ್ಕಂತ ಒಂದು ಏಕೈಕ ಸಾಮ್ರಾಜ್ಯ ಯಾವ್ದಂದ್ರೆ ಅಹೋಮ್ ಸಾಮ್ರಾಜ್ಯ ಅಸ್ಸಾಮಲ್ಲಿ ಕಂಡು ಬರ್ತದೆ. ಈ ಅಸ್ಸಾಂ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೈಟ್ ಇದಾಗಿದೆ. ಇದು 43ನೇ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಭಾರತದ ಒಂದು ನಿವೇಶನ. 42ನೇದ್ದು ಹೊಯ್ಸಳ ಟೆಂಪಲ್, 41ನೇದ್ದು ಶಾಂತಿ ನಿಕೇತನ. ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಂತಿ ನಿಕೇತನ 41ನೇದ್ದು. 42ನೇದ್ದು ಕರ್ನಾಟಕದ ಹೊಯ್ಸಳೇಶ್ವರ ಟೆಂಪಲ್. ಆಮೇಲೆ ಇನ್ನೊಂದು 43ನೇದು ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಹೋಮ್ ರಾಜ್ಯದ ಒಂದು ಸ್ಮಾರಕ ಅಂತ ಇದನ್ನ ಕರೆಯಲಾಗ್ತದೆ. ಭಾರತ ಮೊದಲ ಮುಳುಗಿದ ವಸ್ತು ಸಂಗ್ರಹಾಲಯವನ್ನ ಯಾವ ನಗರದಲ್ಲಿ ತೆರೆಯಲಾಗಿದೆ? ಅಂಡರ್ ವಾಟರ್ ಮ್ಯೂಸಿಯಂ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ರು, ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದನ್ನ ಯಾವ ರಾಜ್ಯ, ಯಾವ ಒಂದು ಸ್ಥಳದಲ್ಲಿ ಇದೆ ಅದು ಅಂತ ಕೇಳಬಹುದು. ಆಪ್ಷನ್ ಎ, ನವದೆಹಲಿಯಲ್ಲಿ ಈ ಒಂದು ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಾಗಿದೆ. ಹುಮಾಯೂನ್ ಒಂದು ಗೋರಿ ಇದೆಯಲ್ಲ, ಆ ಕಾಂಪ್ಲೆಕ್ಸ್ ನ ಅಡಿಯಲ್ಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಇದನ್ನ ಗುರುತಿಸಲಾಗ್ತದೆ. ಯಾವುದು? ಹುಮಾಯೂನ್ ತೊಂಬನ್ನ. ಆ ಒಂದು ಏರಿಯಾದಲ್ಲೇನೆ ಈ ಒಂದು ಅಂಡರ್ ವಾಟರ್ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಭಾರತ ಮೊಟ್ಟ ಮೊದಲ ಸಾಂಸ್ಕೃತಿಕ ಆಸ್ತಿ ಒಪ್ಪಂದವನ್ನ ಇತ್ತೀಚೆಗೆ ಯಾವ ಒಂದು ದೇಶದೊಂದಿಗೆ ಸೇರಿ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ? ಆಪ್ಷನ್ ಎ, ಅಮೆರಿಕ. ನೋಡಿ, ಇದರ ಅಡಿಯಲ್ಲಿ ನಮ್ಮಲ್ಲಿ ಏನಾದರೂ ಐತಿಹಾಸಿಕ ಸ್ಮಾರಕಗಳು ಅಥವಾ ವಸ್ತುಗಳು ಅಥವಾ ಕೆತ್ತನೆಗಳು, ಮೂರ್ತಿಗಳನ್ನ ವಿದೇಶಗಳಲ್ಲಿ ಕಳ್ಳ ಸಾಗಾಣಿಕೆ ಮಾಡಿ ಮಾರಾಟ ಮಾಡಿದ್ರು ಅಂದ್ರೆ ಅವ್ರನ್ನ ಭಾರತಕ್ಕೆ ಕಳಿಸ್ಬೇಕು. ಅಮೆರಿಕಾದ ವಸ್ತುಗಳು ಏನಾದ್ರು ಭಾರತಕ್ಕೆ ಕಳ್ಳ ಸಾಗಾಣಿಕೆ ಆಗಿದ್ದು ಅಂದ್ರೆ ಅವುಗಳನ್ನ ಒಯ್ದು ಮತ್ತೆ ಅಮೆರಿಕಕ್ಕೆ ಒಪ್ಪಿಸುವಂತ ಒಂದು ಇಲ್ಲಿಗಲ್ ಟ್ರಾಫಿಕಿಂಗ್ ಅನ್ನ ತಡೆಗಟ್ಟತಕ್ಕಂತ ಒಂದು ಒಪ್ಪಂದ ಇದೆ. ಅಂದ್ರೆ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟತಕ್ಕಂತ ಒಂದು ಒಪ್ಪಂದ, ಕಲ್ಚರಲ್ ಆರ್ಟ್ ಫ್ಯಾಕ್ಟ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್. ಟಾಟಾ ಸನ್ಸ್ ಯಾವ ನಗರದಲ್ಲಿ ಸುಮಾರು 650 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ದೇವಾಲಯಗಳ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಲು ನಿರ್ಧರಿಸಿದೆ? ಆ ದೇವಾಲಯ ವಸ್ತು ಸಂಗ್ರಹವನ್ನು ಎಲ್ಲಿ ಸ್ಥಾಪನೆ ಮಾಡಿದೆ? ಸೂರತ್, ಅಯೋಧ್ಯ, ಮಥುರಾ, ಚೆನ್ನೈ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ, ಅಯೋಧ್ಯದಲ್ಲಿ ಈ ಒಂದು ದೇವಾಲಯಗಳ ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಯುನೆಸ್ಕೋದಿಂದ ಭಾರತದ 1ನೇ ಸಾಹಿತ್ಯ ನಗರವೆಂದು ಯಾವ ನಗರವನ್ನ ಕರೆಯಲಾಗಿದೆ? ನೋಡ್ರಿ, ಯುನೈಟೆಡ್ ನೇಷನ್ಸ್ ಯುನೆಸ್ಕೋದ ಅಡಿಯಲ್ಲಿ ಸಾಹಿತ್ಯ ನಗರ, ಕಲ್ಚರಲ್ ಸಿಟಿ ಅಂತೇಳಿ ಯಾವುದನ್ನ ಕರೆಯಲಾಗಿದೆ? ಆನ್ಸರ್ ನಮ್ದು ಆಪ್ಷನ್ ಸಿ, ಕೋಯಿಕೋಡ್. ಕೇರಳದ ಕೋಯಿಕೋಡ್ ಅನ್ನ ಕೋಜಿಕೋಡ್ ಅನ್ನ ಸಿಟಿ ಆಫ್ ಲಿಟರೇಚರ್ ಅಂತ ಹೇಳಿ ಇದನ್ನ ಕರೆಸಲಾಗಿದೆ. ಭಾರತದ ಮೊಟ್ಟ ಮೊದಲ ಸಿಟಿ ಅಂತ ಹೇಳಿ ಇದನ್ನ ಕರೆಯಲಾಗಿದೆ. ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಮೊದಲ ಸಾಹಿತ್ಯ ನಗರ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಮಾಧವ್ ಪೇರುಮಾಳ್ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ? ಒಂದು ಐತಿಹಾಸಿಕ ದೇವಾಲಯ. ಇದು ಯಾವ ರಾಜ್ಯದಲ್ಲಿದೆ? ತಮಿಳುನಾಡು, ಬಿಹಾರ್, ಕರ್ನಾಟಕ ಮತ್ತು ಕೇರಳ. ಮಹಾದೇವ ಪೇರುಮಾಳ ದೇವಾಲಯ ನೋಡ್ರಿ, ಇದು ತಮಿಳುನಾಡಿನ ಕೊಂಗು ರೀಜನ್ ನಲ್ಲಿ, ತಮಿಳುನಾಡಿನ ಕೊಂಗು ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂಥ ದೇವಾಲಯವಾಗಿದ್ದು ಸುಮಾರು 1000 ವರ್ಷಗಳ ಹಳೆಯದಾಗಿರ್ತಕ್ಕಂಥ ದೇವಾಲಯ ಇದು ಅಂತ ಗುರುತಿಸಲಾಗಿದೆ. ಇದು ಆಗಿನ ಪ್ರಮುಖ ವಿದೇಶಿ ವ್ಯಾಪಾರ ಚೋಳರ ಕಾಲದಲ್ಲಿ, ಯಾರ ಕಾಲದಲ್ಲಿ? ಇದು ಚೋಳ ಸಾಮ್ರಾಜ್ಯದ ಕಾಲದಲ್ಲಿ ವಿದೇಶಿ ವ್ಯಾಪಾರ ಮಾಡ್ತಕ್ಕಂಥ ಒಂದು ಕೇಂದ್ರ ಇದಾಗಿತ್ತು. ಇಲ್ಲಿಂದ ವಿದೇಶಗಳಿಗೆ ವಸ್ತುಗಳನ್ನ ಮಾರಾಟ ಮಾಡ್ಲಾಗ್ತಾ ಇತ್ತು. ಆ ಪ್ರದೇಶ ಎಲ್ಲಿ ಕಂಡು ಬರ್ತಂದ್ರೆ ತಮಿಳುನಾಡಿನ ಕೊಂಗು ರೀಜನ್ ನಲ್ಲಿ ಇದು ಕಂಡು ಬರ್ತದೆ ಅಂತ ಹೇಳ್ತೀವಿ. ಕರ್ನಾಟಕ ಮತ್ತು ಕೇರಳದ ಒಂದು ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ರಾಮಚರಿತ ಮಾನಸ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂತ 3 ಪ್ರಮುಖ ಕೃತಿಗಳು ಯಾವಂತಂದ್ರೆ, ಒಂದು ರಾಮಚರಿತ ಮಾನಸ, ಇದನ್ನು ಬರೆದವರು ತುಳಸಿದಾಸರು. ಆಮೇಲೆ ಪಂಚತಂತ್ರ, ವಿಷ್ಣು ಶರ್ಮಾ ಬರೆದಿರ್ತಕ್ಕಂಥದ್ದು. ಶಾರದಾಯ ಲೋಕ ಲೋಚನ ಅಂತ ಹೇಳಿ ಆಚಾರ್ಯ ಆನಂದವರ್ಧನ್ ಅವರು ಬರೆದಿರ್ತಕ್ಕಂಥ ಈ 3 ಕೃತಿಗಳು ವರ್ಲ್ಡ್ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಒಂದು ಕೃತಿಗಳು ಅಂತ ಹೇಳುವುಗಳನ್ನ ಕರೆಯಲಾಗ್ತದೆ. ಯುನೆಸ್ಕೋಸ್ ಮೆಮೊರಿ ಆಫ್ ದ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಹೇಳುವುಗಳನ್ನ ಗುರುತಿಸಲಾಗ್ತದೆ. ವಿಶ್ವದ ಮೊದಲ ಓಂ ಆಕಾರ ದೇವಾಲಯವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು? ಬಿಹಾರ್, ಉತ್ತರ ಪ್ರದೇಶ, ರಾಜಸ್ಥಾನ್,
ಕೇರಳ. ಯಾವ ರಾಜ್ಯದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು ಅಂದ್ರೆ ಕರೆಕ್ಟ್ ಆಪ್ಷನ್ ಯಾವ್ದಂದ್ರೆ ರಾಜಸ್ಥಾನದಲ್ಲಿ. ಎಲ್ಲಿದು? ರಾಜಸ್ಥಾನದ ಪಾಲಿ ಎಂಬಲ್ಲಿ ಓಂ ಆಕಾರ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದ್ದು, ಇದು ಯಾವ ಶಿಲ್ಪಕಲಾ ಶೈಲಿಯಲ್ಲಿ ಇದೆ ಅಂದ್ರೆ ನಾಗರ ಶೈಲಿಯಲ್ಲಿ. ನೋಡ್ರಿ, ಶಿಲ್ಪಕಲಾ ಶೈಲಿಯಲ್ಲಿ ಮೂರು: ಒಂದು ನಾಗರ ಶೈಲಿ, ಇನ್ನೊಂದು ವೇಸರ ಶೈಲಿ, ಇನ್ನೊಂದು ದ್ರಾವಿಡ ಶೈಲಿ ಅಂತ ಬರ್ತದೆ. 4 ಶಿಲ್ಪಕಲಾ ಶೈಲಿಗಳಿರ್ತಾವು. ನಾಗರ ಶೈಲಿ ಅಂದ್ರೆ ಎತ್ತರವಾಗಿರ್ತಕ್ಕಂಥ ಈ ತರ ಗೋಪುರಗಳನ್ನು ಒಳಗೊಂಡಿರ್ತಕ್ಕಂಥ ದೇವಾಲಯಗಳು ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಿಲ್ಪಕಲಾ ಶೈಲಿಗೆ ಅಂತ ಕರೀತಾರೆ ಅಂದ್ರೆ ನಾಗರ ಶೈಲಿ. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ದ್ರಾವಿಡ ಶೈಲಿ. ಈ ನಾಗರ ಮತ್ತು ದ್ರಾವಿಡ ಎರಡನ್ನ ಒಳಗೊಂಡಿರ್ತಕ್ಕಂಥ ಶಿಲ್ಪಕಲಾ ಶೈಲಿ ಯಾವ್ದಂದ್ರೆ ದ್ರಾವಿಡ ಶಿಲ್ಪಕಲಾ ಶೈಲಿ. ಇದು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತದೆ. ನಾಗರ ಶೈಲಿ ಮತ್ತು ವೇಸರ ಶೈಲಿ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಶಿಲ್ಪಕಲಾ ಶೈಲಿ. ಈ ಓಂ ಆಕಾರದ ದೇವಾಲಯ ಯಾವ ಒಂದು ಶೈಲಿಯಲ್ಲಿ ಇದೆ ಅಂತಂದ್ರೆ ನಾಗರ ಶೈಲಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿ ಗುರುತಿಸಲಾಗ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೋಂಪೆನ್ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ? ನೋಡ್ರಿ, ಯು ಐಲ್ಯಾಂಡ್, ನೇತ್ರಾಣಿ ಐಲ್ಯಾಂಡ್, ಲಕ್ಷದ್ವೀಪ ಐಲ್ಯಾಂಡ್, ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಆಪ್ಷನ್ ಡಿ, ಗ್ರೇಟ್ ನಿಕೋಬಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಅಂತ ನಾವು ಇದನ್ನ ಗುರುತಿಸ್ತೀವಿ. ಇದನ್ನು ಯಾವ್ದನ್ನ? ಸೋಂಪೆನ್ ಬುಡಕಟ್ಟು ಜನಾಂಗ. ಓಕೆ, ನೆಕ್ಸ್ಟ್. ಸೋಂಪೆನ್ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಭಾರತದ ಪ್ರಮುಖ ಬಂಗಾಳ ಕೊಲ್ಲಿಯಲ್ಲಿ ಬರ್ತಕ್ಕಂಥ ದ್ವೀಪ ಅಂಡಮಾನ್ ನಿಕೋಬಾರ್ ದ್ವೀಪ ಅಂತ ಕರಿತೀವಿ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂತೇಳಿ ಇದನ್ನ ಕರೆಯಲಾಗ್ತದೆ. ರೈಟ್ರಿ, ಸೋಂಪೆನ್ ಬುಡಕಟ್ಟು ಜನಾಂಗ. ಮೊಟ್ಟ ಮೊದಲು ಇವರು ಮೊನ್ನೆ ಎಲೆಕ್ಷನ್ದಲ್ಲಿ, ಲೋಕಸಭಾ ಎಲೆಕ್ಷನ್ದಲ್ಲಿ ವೋಟ್ ಹಾಕಿರ್ತಕ್ಕಂಥವ್ರು ಇವರು ಸೋಂಪೆನ್ ಬುಡಕಟ್ಟು ಜನಾಂಗದವರು. ಒಟ್ಟು ಪಾಪ್ಯುಲೇಷನ್ ಎಷ್ಟದಂದ್ರೆ 229 ಪಾಪ್ಯುಲೇಷನ್ ಅದ. 2011 ಜನಗಣತಿ ಪ್ರಕಾರ 221. ಮೊಟ್ಟ ಮೊದಲು ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ಇವರು ಮೊದಲ ಬಾರಿಗೆ ವೋಟನ್ನ ಹಾಕಿದ್ರು. PM ಮೋದಿ ಅವರು ಯಾವ ರಾಜ್ಯದಲ್ಲಿ ಶ್ರೀ ಕಲ್ಕಿ ಧಾಮ್ ದೇವಾಲಯವನ್ನ ಶಂಕುಸ್ಥಾಪನೆ ನೆರವೇರಿಸಿದ್ರು? ಬಿಹಾರ್, ಉತ್ತರ ಪ್ರದೇಶ್, ಗುಜರಾತ್ ಮತ್ತು ಹರಿಯಾಣ. ಯಾವ ರಾಜ್ಯದಲ್ಲಿ ಶ್ರೀ ಕಲ್ಕಿ ಧಾಮ್ ದೇವಾಲಯವನ್ನ ಸ್ಥಾಪನೆ ಮಾಡಲಾಯಿತು? ಉತ್ತರ ಪ್ರದೇಶದ ಸಂಬಾಲಾ ಜಿಲ್ಲೆಯಲ್ಲಿ ಈ ಒಂದು ಕಲ್ಕಿ ಭಗವಾನ್ ದೇವಾಲಯವನ್ನ ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ಬೋದು. ಇತ್ತೀಚೆಗೆ ನವಶಿಲಾಯುಗದ ಮಕ್ಕಳ ಸಮಾಧಿಯನ್ನ ಯಾವ ರಾಜ್ಯದಲ್ಲಿ ಪತ್ತೆ ಹಚ್ಚಲಾಗಿದೆ? ನೋಡ್ರಿ, ಮಗುವನ್ನ ಸಮಾಧಿ ಮಾಡಲಾಗಿರ್ತಕ್ಕಂಥ ಒಂದು ಸ್ಥಳವನ್ನ ಪತ್ತೆ ಹಚ್ಚಲಾಗಿದೆ. ಅದು ಎಲ್ಲಪ್ಪ ಅಂದ್ರ ಶಿಲಾಯುಗದ ಕಾಲದಲ್ಲಿ, ನವಶಿಲಾಯುಗದ ಕಾಲದ ಒಂದು ಅವಶೇಷ ಅಂತ ಹೇಳಿ ಅದನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದವರು ಅದನ್ನು ಗುರುತಿಸಲಾಗಿದ್ದಾರೆ. ಅದನ್ನ ಯಾವ ಆಧಾರದಲ್ಲಿ ಅಂತಂದ್ರೆ ಕಾರ್ಬನ್ 14 ಆಧಾರದಲ್ಲಿ. ಯಾವುದು? ಕಾರ್ಬನ್ 14. ಈ ಒಂದು ವಿಧಾನದ ಮೂಲಕ ಒಂದು ವಸ್ತುವಿನ ಒಂದು ಎಷ್ಟು ವರ್ಷದ ಹಳೆಯದು ಅನ್ನೋದನ್ನ ಪತ್ತೆ ಹಚ್ಚತಕ್ಕಂಥ ವಿಧಾನ ಯಾವ್ದು? ಕಾರ್ಬನ್ 14 ವಿಧಾನ. ಈ ವಿಧಾನದ ಮೂಲಕ ಈ ಒಂದು ಮಗುವಿನ ಸಮಾಧಿ ಮಾಡಿರ್ತಕ್ಕಂಥ ಒಂದು ಅವಶೇಷವನ್ನ ಯೂನಿವರ್ಸಿಟಿ ಆಫ್ ಮದ್ರಾಸ್, ಚೆಂಗಲಪಟ್ಟು, ತಮಿಳುನಾಡಿನ ಚೆಂಗಲಪಟ್ಟು ಎಂಬಲ್ಲಿ ಇದನ್ನ ಪತ್ತೆ ಹಚ್ಚಲಾಗಿದೆ. ಇದು ಸುಮಾರು 4500 ರಿಂದ 10,000 ವರ್ಷಗಳ ಹಿಂದಿನ ಒಂದು ಸಮಾಧಿ ಸ್ಥಳ ಅಂತ ಇದನ್ನ ಗುರುತಿಸಲಾಗ್ತದೆ. ಅಹೋಂ ಜನರಲ್ ಲಜಿತ್ ಬರ್ಪಜನ್, ನೋಡ್ರಿ, ಅಹೋಂ ಜನರಲ್ ಲಚಿತ್ ಬೋರ್ಪುಕನ್ ಅವರ ಕಂಚಿನ ಪ್ರತಿಮೆಯನ್ನ ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು. ಈತ ಅಹೋಂ ಸಾಮ್ರಾಜ್ಯದ ಮೊಘಲರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಶ್ರೇಷ್ಠ ಹೋರಾಟಗಾರ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ ಇವನಿಗೆ. ಇದನ್ನ ಇತ್ತೀಚೆಗೆ ಇವನ ಒಂದು ಕಂಚಿನ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಇದನ್ನ ಉದ್ಘಾಟನೆ ಮಾಡಿದ್ರು. ಜೋರಾತ್, ಅಸ್ಸಾಂನ ಜೋರಾತ್ ಎಂಬಲ್ಲಿ ಈ ಒಂದು ಮೂರ್ತಿಯನ್ನ, ಕಂಚಿನ ಮೂರ್ತಿಯನ್ನ ಉದ್ಘಾಟನೆ ಮಾಡಲಾಯಿತು. ರಾಮ್ ವಂಜಿ ಸುತಾರ್ ಈ ಒಂದು 125 ಫೀಟ್ ಎತ್ತರದ ಕಂಚಿನ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರು. ಇದನ್ನ ನಿರ್ಮಾಣ ಮಾಡಿದವರು, ಇದರ ಡಿಸೈನರ್ ಯಾರು ಅಂತಂದ್ರೆ ರಾಮ್ ವಂಜಿ ಸುತಾರ್. ಲಜಿತ್ ಬರ್ಪುಕನ್ ಯಾರು ಅಂತಂದ್ರ ಒಬ್ಬ ಆರ್ಮಿ ಕಮಾಂಡರ್ ಆಗಿದ್ದು ಅಹೋಂ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ, ಅಸ್ಸಾಂನ ಆಳ್ವಿಕೆ ಮಾಡಿರ್ತಕ್ಕಂಥ ಅಹೋಂ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಧೀರೋದಾತ್ತ ಸೈನಿಕ ಅಂತ ಹೇಳಿ ಇವರನ್ನ ಗುರುತಿಸಲಾಗ್ತದೆ. ಈತ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಹೋರಾಟ ಯಾವ್ದಪ್ಪ ಅಂದ್ರ ಶರಾಯ್ ಘಾಟ್ ಯುದ್ಧ ಅಂತ ಕರೆಯಲಾಗ್ತದೆ. ಯಾವ ಯುದ್ಧ ಇದು? ಶರಾಯ್ ಘಾಟ್ ಕದನ.
ಇದು ಮೊಘಲ್ ಸಾಮ್ರಾಜ್ಯ ಮತ್ತು ಅಹೋಂ ಸಾಮ್ರಾಜ್ಯದ ನಡುವೆ ಯುದ್ಧ ನಡೀತದೆ. ಯಾವುದೇ ಕಾರಣಕ್ಕೂ ಅಹೋಂ ಸಾಮ್ರಾಜ್ಯ ಮೊಘಲರಿಗೆ ಶರಣಾಗೋದಿಲ್ಲ, ವೀರಾವೇಶದಿಂದ ಹೋರಾಟ ಮಾಡ್ತದೆ. ಅಂತ ಒಂದು ಅಹೋಂ ಸಾಮ್ರಾಜ್ಯದ ಸೈನ್ಯವನ್ನ ಮುನ್ನಡೆಸಿರ್ತಕ್ಕಂಥ ಯಾರಂತಂದ್ರ ಲಜಿತ್ ಬೋರ್ಫುಕನ್ ಅಂತ ಹೇಳಿ. ಈ ಕೆಳಗಿನಲ್ಲಿ ಯಾವ ದೇಶವು ಬಾಬ್ಸ್ ಮಂದಿರವನ್ನ ನಿರ್ಮಿಸಲಾಗಿದೆ? ಇತ್ತೀಚೆಗೆ ಬಾಬ್ಸ್ ಮಂದಿರವನ್ನ ಯಾವ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ? ಬಾಬ್ಸ್ ಅನ್ನೋದು ಏನಂತಂದ್ರ ಕೊಚಾಸನ್ ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ್ ಸ್ವಾಮಿನಾರಾಯಣ ಸಂಸ್ಥೆ ಅಂತ ಹೇಳಿ ಇದಕ್ಕೆ ನಾವು ಬಾಬ್ಸ್ ಅಂತ ಕರೀತಾರೆ. ಇದು ಅಬುಧಾಬಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನವಾಗಿದ್ದು ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಎಲ್ಲಿದು? UAEಯಲ್ಲಿ 27 ಎಕರೆಯಲ್ಲಿ ಅಬುಧಾಬಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು. ಮೋದಿ ಅವರು ಹೋಗಿ ಈ ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ರು. ಯುನೆಸ್ಕೋದಿಂದ ಭಾರತದ ಮೊದಲ ಸಾಹಿತ್ಯ ನಗರವೆಂದು ಯಾವುದನ್ನ ಕರೆಯಲಾಗಿದೆ? ಈಗಾಗಲೇ ಡಿಸ್ಕಷನ್ ಮಾಡಿದೀವಿ, ಕೋಝಿಕೋಡನ್ನ. ರೈಟ್ರಿ? ಕೇರಳದಲ್ಲಿ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯನ್ನ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಅನಾವರಣ ಮಾಡಲಾಯಿತು? ಗುಜರಾತ್, ಹರಿಯಾಣ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್. ಯಾವ ಒಂದು ರಾಜ್ಯದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು ಅಂತಂದ್ರೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು. ಒಟ್ಟು ಎತ್ತರ ಎಷ್ಟದ? 206 ಮೀಟರ್ ಎತ್ತರದ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಕರೀತಾರೆ. ಏನ್ ಕರೀತಾರೆ ಇದಕ್ಕೆ? ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಒಂದು ಹೆಸರನ್ನ ಇದಕ್ಕೆ ಇಡಲಾಗಿದೆ ಅಂತ ಹೇಳ್ಬೋದು. 2024 ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರವನ್ನ ಯಾರು ಉದ್ಘಾಟನೆ ಮಾಡಿದ್ರು? ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು ಯಾರಂತಂದ್ರ ನರೇಂದ್ರ ಮೋದಿ ಅವರು. ಇದನ್ನ ಅಯೋಧ್ಯೆಯಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಮಾಡಿದ ದಿನ ಯಾವ್ದಂತ ಕೇಳಬಹುದು. ಜನವರಿ 22, 2024. ಸ್ಥಳ ಯಾವ್ದಂದ್ರ ರಾಮ ಜನ್ಮಭೂಮಿ, ಅಯೋಧ್ಯೆ, ಉತ್ತರ ಪ್ರದೇಶ್. ಯಾವ ನದಿ ದಂಡೆಯಲ್ಲಿದೆ ಅಯೋಧ್ಯೆ ಅಂತಂದ್ರ ಸರಿಯೂ ನದಿ ದಂಡೆಯಲ್ಲಿದೆ. ಇದನ್ನ ಅಡಿಗಲ್ಲು ಸಮಾರಂಭವನ್ನು ಮಾಡಿದವರು ಯಾವ ಅಂದ್ರೆ ಮೋದಿ ಅವರೇ ಅಡಿಗಲ್ಲು ಸಮಾರಂಭ ಮಾಡಿದ್ರು. 5 ಆಗಸ್ಟ್ 2020ರಂದು ಅಡಿಗಲ್ಲು ಸಮಾರಂಭ ಮಾಡಿದ್ರು. ಈ ಒಂದು ದೇವಾಲಯದ ಆರ್ಕಿಟೆಕ್ಚರ್ ವಾಸ್ತು ತಜ್ಞರು ಯಾರಂತಂದ್ರ ಸೋಂಪುರ ಫ್ಯಾಮಿಲಿ. ಯಾವ್ದಿದು? ಸೋಂಪುರ ಫ್ಯಾಮಿಲಿ. ಚಂದ್ರಕಾಂತ್ ಬಿ ಸೋಂಪುರ ಅಂಡ್ ಆಶೀಶ್ ಸೋಂಪುರ ಅಂತಕ್ಕಂಥ ಸಹೋದರರು ಈ ಒಂದು ಆರ್ಕಿಟೆಕ್ಚರ್ ಅನ್ನು ಮಾಡಿದ್ರು. ಆರ್ಕಿಟೆಕ್ಚರ್ ಸ್ಟೈಲ್ ಯಾವ್ದಿದೆ ಅಂತಂದ್ರ ನಾಗರ ಶೈಲಿ. ನಾ ಹೇಳಿದೆ 3 ಶಿಲ್ಪಕಲಾ ಶೈಲಿ: ದ್ರಾವಿಡ ಶೈಲಿ, ನಾಗರ ಶೈಲಿ, ಬೇಸರ ಶೈಲಿ. ಸೊ ಇದು ನಾಗರ ಶೈಲಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಕರೆಯಲಾಗ್ತದೆ. ಸೊ ಈ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಕಂಪನಿ ಯಾವ್ದಂದ್ರೆ L&T, ಲಾರ್ಸನ್ ಅಂಡ್ ಟರ್ಬೋ ಕಂಪನಿಯವರು ಈ ಒಂದು ದೇವಸ್ಥಾನದ ಒಂದು ಟೆಂಡರ್ ಅನ್ನು ತಗೊಂಡವರು. ಈ ಒಂದು ಸ್ಕಲ್ಪ್ಚರ್ ಆಫ್ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಯಾರಂತಂದ್ರ ಅರುಣ್ ಯೋಗಿರಾಜ. ಈ ಒಂದು ದೇವಸ್ಥಾನದ ಮೇಂಟೆನೆನ್ಸ್ ಉಸ್ತುವಾರಿಯನ್ನ ನೋಡ್ಕೊಳ್ತಕ್ಕಂಥ ಸಮಿತಿ ಯಾವ್ದಂತಂದ್ರ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಅಂತೇಳಿ. ಈ ರಾಮಲಲ್ಲಾ ಮೂರ್ತಿ ಎತ್ತರ ಎಷ್ಟು? 49 ಮೀಟರ್, ಅಂದ್ರೆ 161 ಫೀಟ್ ಇದೆ. ಟೋಟಲ್ ಕಾಂಪ್ಲೆಕ್ಸ್ ಏರಿಯಾ ಏನಿದೆ 70 ಎಕರೆ ಇದೆ. ಮಂಟಪಗಳು ಈ ದೇವಾಲಯದಲ್ಲಿ ಎಷ್ಟು ಮಂಟಪಗಳು ಆಗ್ತಾ ಇದಾವೆ ಅಂತಂದ್ರೆ 5 ಮಂಟಪಗಳು. ಅಂತಿಮವಾಗಿ 5 ಮಂಟಪಗಳ ಒಂದು ದೇವಸ್ಥಾನ ಇದಾಗಲಿದೆ. ಅಯೋಧ್ಯೆಯಲ್ಲಿ ಈ ಒಂದು ಶ್ರದ್ಧಾಳುಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಏರ್ಪೋರ್ಟ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಏರ್ಪೋರ್ಟಿನ ಹೆಸರೇನಂದ್ರೆ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಎಲ್ಲಿ? ಅಯೋಧ್ಯೆಯಲ್ಲಿ. ಕನ್ನಡ ಮತ್ತು ಸಂಸ್ಕೃತದಲ್ಲಿ ಬರೆಯಲಾದ 10ನೇ ಶತಮಾನದ ಕದಂಬ ಶಾಸನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಿದೆ? ನೋಡ್ರಿ, ಗೋವಾ, ಮಣಿಪುರ, ಕರ್ನಾಟಕ, ತಮಿಳುನಾಡು. ಇತ್ತೀಚೆಗೆ ಈ ಒಂದು ಶಾಸನವನ್ನ ಪತ್ತೆ ಹಚ್ಚಲಾಗಿದೆ. ಎಲ್ಲಂತಂದ್ರ ಗೋವಾದಲ್ಲಿ. ನೋಡ್ರಿ, ಮಹಾದೇವ ಟೆಂಪಲ್ ಕಕೋಡಾ ಅಂತಕ್ಕಂಥ ಪ್ರದೇಶದಲ್ಲಿ, ಗೋವಾದ ಕಕೋಡಾ ಪ್ರದೇಶದ ಮಹಾದೇವ ದೇವಸ್ಥಾನದಲ್ಲಿ ಈ 2 ಶಾಸನಗಳನ್ನ, ಕದಂಬ ಶಾಸನವನ್ನ ಇಲ್ಲಿ ಕೆತ್ತಲಾಗಿದೆ. ಕರ್ನಾಟಕ ಮತ್ತು ಗೋವಾ ಪ್ರದೇಶದಲ್ಲಿ ಕದಂಬರು ಆಳ್ವಿಕೆ ಮಾಡಿದ್ದು. ಕನ್ನಡದ ಮೊದಲ ಒಂದು ರಾಜಮನೆತನ ಯಾವ್ದಪ್ಪ ಅಂತಂದ್ರೆ ಕದಂಬ ರಾಜಮನೆತನ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಮತ್ತೆ ಕನ್ನಡದ ಮೊದಲ ಶಾಸನವನ್ನ ನಿರ್ಮಾಣ ಮಾಡಿದವರು ಇವರೇ, ಕದಂಬರ ಕಾಕುತ್ಸವರ್ಮ. ಈ ಒಂದು ಹಲ್ಮಿಡಿ ಶಾಸನವನ್ನ ನಿರ್ಮಾಣ ಮಾಡ್ತಾರೆ. ಯಾವ್ದನ್ನ? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗ್ತಾ ಇದೆ? ನೋಡ್ರಿ, ಗುಜರಾತ್, ಉತ್ತರ ಪ್ರದೇಶ್, ಗೋವಾ, ಮಹಾರಾಷ್ಟ್ರ. ಏನು ಅಯೋಧ್ಯ ರಾಮ ಮಂದಿರ ಕೇಸು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನ ಕೊಡ್ತೋ, ಮುಸ್ಲಿಮರಿಗಾಗಿ ಒಂದು ಪ್ರತ್ಯೇಕವಾದ 5 ಎಕರೆ ಪ್ರದೇಶವನ್ನ ಇದಕ್ಕೆ ಬಿಟ್ಟುಕೊಡ್ಲಾಯ್ತು. ಅಯೋಧ್ಯೆಯ ಒಂದು ಹೊರಭಾಗದಲ್ಲಿ ಅಲ್ಲಿ ಈ ಒಂದು
ಮಸೀದಿ ನಿರ್ಮಾಣ ಮಾಡಲಾಗ್ತಾ ಇದೆ. ಆ ಮಸೀದಿಗೆ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಂತೇಳಿ ಹೆಸರಿಡಲಾಗಿದೆ. ಪಟ್ಟಿ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನವನ್ನು ನೀಡಿದ ರಾಜ್ಯ ಯಾವುದು? ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ನೀಡಲಾಗಿದೆ? ಯಾವ ಸಮುದಾಯಕ್ಕದು? ಹಟ್ಟಿ ಅಂತಕ್ಕಂತ ಒಂದು ಬುಡಕಟ್ಟು ಜನಾಂಗಕ್ಕೆ. ಯಾವ ರಾಜ್ಯದಲ್ಲಿ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ಯಾವ ರಾಜ್ಯದಲ್ಲಿ? ಹಿಮಾಚಲ ಪ್ರದೇಶದಲ್ಲಿ ಈ ಸಮುದಾಯದವರನ್ನ ಎಸ್ಟಿ ಪಂಗಡಕ್ಕೆ ಸೇರಿಸಲಾಗಿದೆ. ಇದು ಬಹಳಷ್ಟು ಬುಡಕಟ್ಟು ಜನಾಂಗವಾಗಿದ್ದು ಇದು ತರಕಾರಿಗಳನ್ನ, ಬೆಳೆಗಳನ್ನ ಮತ್ತು ಮಾಂಸವನ್ನ ಸಂಗ್ರಹಿಸಿ ಮಾರಾಟ ಮಾಡತಕ್ಕಂತ ಒಂದು ಬುಡಕಟ್ಟು ಜನಾಂಗ ಇದಾಗಿದೆ ಅಂತ ಹೇಳ್ಬೋದು. ಭಾರತವರೆಗೆ ವಿಶ್ವದ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ನೋಡ್ರಿ, ಇತ್ತೀಚೆಗೆ ಭಾರತದ ಹೊರಗೆ ಹಿಂದೂ ದೇವಾಲಯ ಅಂದ್ರೆ ಒಂದು ಅಂಕೋರ್ವಾಡ್ ದೇವಾಲಯ ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಹೊಸ ದೇವಾಲಯವನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ರು. ಅದು ಎಲ್ಲಂತಂದ್ರ ಅಮೆರಿಕಾದಲ್ಲಿ. ಎಲ್ಲಿದು? ಅಮೆರಿಕಾದಲ್ಲಿ, USA. ಅಂಕೋರ್ವಾಡ್ ದೇವಾಲಯ ಬಿಟ್ರೆ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಇದನ್ನ ಕರೆಯಲಾಗ್ತದೆ. ಯಾವ್ದಿದು? ಸ್ವಾಮಿನಾರಾಯಣ ಅಕ್ಷರಧಾಮ ಟೆಂಪಲ್. ಯಾವ್ದಿದು? ಸ್ವಾಮಿನಾರಾಯಣ ಅಕ್ಷರಧಾಮ ಟೆಂಪಲ್ ಅಮೆರಿಕಾದಲ್ಲಿ ಇರತಕ್ಕಂತ ಒಂದು ದೇವಾಲಯ. ಇದು ಜಗತ್ತಿನಲ್ಲಿ 2ನೇ ದೊಡ್ಡ ಹಿಂದೂ ದೇವಾಲಯ ಅಂತ ಇದನ್ನ ಗುರುತಿಸಲಾಗ್ತದೆ. ಯಾವ ರಾಜ್ಯವು ದೋರ್ಡಾ ಗ್ರಾಮಕ್ಕೆ UNWTOದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಅಂತ ನೀಡಲಾಗಿದೆ? ಯಾವ ರಾಜ್ಯದಲ್ಲಿ ದೋರ್ಡಾ ಗ್ರಾಮ ಕಂಡು ಬರ್ತದೆ? ಒರಿಸ್ಸಾ, ಗುಜರಾತ್, ಹರಿಯಾಣ ಮತ್ತು ತ್ರಿಪುರಾ. ಯಾಕೆ ಸರಿಯಾದ ಆಯ್ಕೆ ಯಾವ್ದಂದ್ರೆ ಆಪ್ಷನ್ ಬಿ, ಗುಜರಾತ್. ಗುಜರಾತಿನ ಈ ಒಂದು ದೋರ್ಡಾ ಗ್ರಾಮ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ಹೆಸರಾಗಿರ್ತಕ್ಕಂಥ ಸ್ಥಳ ಅಂತ ಗುರುತಿಸಲಾಗಿದೆ. ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ದವರು ಈ ಒಂದು ಸ್ಥಳವನ್ನ, ಯಾವುದು ದೋರ್ಡೋ ಸ್ಥಳವನ್ನ ಒಂದು ಪ್ರವಾಸೋದ್ಯಮ ಗ್ರಾಮವನ್ನಾಗಿ ಇದಕ್ಕೆ ಅನೌನ್ಸ್ ಮಾಡಲಾಗ್ಯಾರ. ಈ UNWTO ಸ್ಥಾಪನೆ ಆಗಿದೆ ಯಾವಾಗ? 1946ರಲ್ಲಿ. ಹೆಡ್ ಕ್ವಾರ್ಟರ್ ಇರೋದಿಲ್ಲ ಅಂದ್ರೆ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ ಅಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಇರೋದನ್ನ ಕಾಣ್ಬೋದು. ಹೊಯ್ಸಳ ದೇವಾಲಯಗಳು ಇತ್ತೀಚೆಗೆ ಹೊಯ್ಸಳ ದೇವಾಲಯ ಕೆಳಗಿನ ಯಾವ ನಗರದಲ್ಲಿ ಕಂಡು ಬರ್ತಾ ಇದಾವೆ? ಬೇಲೂರು. ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಕೇರಳ, ಅಸ್ಸಾಂ, ಗುಜರಾತ್, ಕರ್ನಾಟಕ. ಬೇಲೂರು ಚನ್ನಕೇಶವ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ, ಹಳಬೀಡಿನ ಹೊಯ್ಸಳೇಶ್ವರ ದೇವಾಲಯ. 3 ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ದೇವಸ್ಥಾನವಾಗಿದ್ದು ಹೊಯ್ಸಳರ ರಾಜ ವಿಷ್ಣುವರ್ಧನ 1121ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಮುಖ ದೇವಾಲಯಗಳವಾಗಿದ್ದು ಹೊಯ್ಸಳ ದೇವಾಲಯ 42ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಇದನ್ನ ಗುರುತಿಸಲಾಗಿದೆ ಅಂತೇಳಿ ಹೇಳ್ಬೋದು. ರೈಟ್ ರೀ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ 41ನೇ ವಿಶ್ವ ಪಾರಂಪರಿಕ ತಾಣವಾಗಿದೆ? ನೋಡ್ರಿ, ವಿಶ್ವ ಪಾರಂಪರಿಕ ತಾಣ ಅಂತೇಳಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಇದನ್ನು ಗುರುತಿಸಲಾಗಿದೆ. ಶಾಂತಿನಿಕೇತನ, ಗೋಲ್ಘರ್, ಸನ್ ಟೆಂಪಲ್, ಸತ್ಪುರಾ ಟ್ರಯಾಂಗಲ್. ನೋಡ್ರಿ ಯಾವ್ದಿದೆ ಇಲ್ಲಿ? ಶಾಂತಿನಿಕೇತನ. ಶಾಂತಿನಿಕೇತನ ಇದೊಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರ ಅಂತೇಳಿ ಗುರುತಿಸಲಾಗಿದೆ. ಇದನ್ನು ಸ್ಥಾಪನೆ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಇದು ಎಲ್ಲಂತಂದ್ರ ಬೀರ್ಭೂಮ್ ಡಿಸ್ಟಿಕ್, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಡಿಸ್ಟಿಕ್ ದಲ್ಲಿದೆ. 41ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಇದನ್ನ ಇತ್ತೀಚೆಗೆ ಗುರುತಿಸಲಾಯಿತು. ಇದು 3ನೇ ಒಂದು ಹೆರಿಟೇಜ್ ಸೈಟ್. ಇದು ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥ 3ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಗುರುತಿಸಲಾಗ್ತದೆ. ಈಗಾಗಲೇ 2 ಪಶ್ಚಿಮ ಬಂಗಾಳದಲ್ಲಿ ಇದಾವೆ. ಅದು ಯಾವ್ದಂದ್ರೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್. ಒಂದೇದು ಡಾರ್ಜಿಲಿಂಗ್ ಮೌಂಟೇನ್ ಟ್ರೈನ್. ಆ ಡಾರ್ಜಿಲಿಂಗ್ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ರೈಲು, ಅತ್ಯಂತ ಹಳೆಯದಾಗಿರ್ತಕ್ಕಂಥ ರೈಲು, ಅದು ಬ್ರಿಟಿಷರ ಕಾಲದ್ದು. ಅದನ್ನು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇನ್ನೊಂದು ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅನ್ನ ಇದರಲ್ಲಿ ಸೇರಿಸಲಾಗಿದೆ. ಇನ್ನೊಂದು ಯಾವ್ದಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಂತಿನಿಕೇತನ. ಒಟ್ಟು 3 ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಲ್ಪಟ್ಟದ್ದು ಪಶ್ಚಿಮ ಬಂಗಾಳದಿಂದ ಅಂತ ಹೇಳ್ಬೋದು. ವಿಶ್ವ ನಗರಗಳ ಸಾಂಸ್ಕೃತಿಕ ವೇದಿಕೆಗೆ ಸೇರಿದ ಭಾರತದ ಮೊದಲ ನಗರ ಯಾವುದು? ನೋಡ್ರಿ, ವಿಶ್ವ ನಗರಗಳ ಸಾಂಸ್ಕೃತಿಕ ವೇದಿಕೆಗೆ ಸೇರಿರ್ತಕ್ಕಂಥ ಭಾರತದ ನಗರ ಯಾವುದು? ಸೂರತ್, ಪೂನಾ, ಬೆಂಗಳೂರು ಮತ್ತು ಚೆನ್ನೈ. 4 ಆಯ್ಕೆಗಳಿದಾವೆ. ಸರಿಯಾದ ಆನ್ಸರ್ ಯಾವುದು ಅಂತಂದ್ರ ಆಪ್ಷನ್ ಸಿ, ಬೆಂಗಳೂರನ್ನ ವರ್ಲ್ಡ್ ಕಲ್ಚರ್ ಫೋರಂ ದವರು ಏನ್ ಮಾಡಿದ್ರು ಅಂತಂದ್ರೆ ವಿಶ್ವ ನಗರಗಳ ಸಾಂಸ್ಕೃತಿಕ ವೇದಿಕೆಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ನಗರ ಅಂತ ಹೇಳಿ ಇದನ್ನ ಗುರುತಿಸಲಾಗಿದೆ. ಕುಯಿ ಭಾಷೆಯನ್ನು ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಮಾತನಾಡಲಾಗುತ್ತದೆ? ಗುಜರಾತ್, ಗೋವಾ, ಹರಿಯಾಣ ಮತ್ತು ಒರಿಸ್ಸಾ. ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಡಿ, ಕುಯಿ ಲ್ಯಾಂಗ್ವೇಜ್. ಇದು ಈಶಾನ್ಯ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ದ್ರಾವಿಡಿಯನ್ ಒಂದು ಭಾಷೆಯಾಗಿದ್ದು
ಕಂಡ ಒಂದು ಒಂದು ಬುಡಕಟ್ಟು ಜನಾಂಗದವರು. ಆದ್ರೆ ಇದು ಕಂಡ ಬುಡಕಟ್ಟು ಜನಾಂಗದವರು ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಈ ಜನಾಂಗದವರು ಈ ಭಾಷೆಯನ್ನ ಮಾತನಾಡ್ತಾರೆ. ಒರಿಸ್ಸಾ ಗೌರ್ಮೆಂಟ್ ಯಾಕೆ ಈ ಒಂದು ಭಾಷೆ ಸುದ್ದಿಯಲ್ಲಿದೆಯಪ್ಪ ಅಂತಂದ್ರೆ, ಒರಿಸ್ಸಾ ಗೌರ್ಮೆಂಟ್ ಇತ್ತೀಚೆಗೆ ಈ ಕುಯಿ ಭಾಷೆಯನ್ನ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಬೇಕು ಅಂತ ಹೇಳಿಂದ ಒತ್ತಡ ಇರಲಾಗಿದೆ. ನೋಡಿ, ಸಂವಿಧಾನದ 8ನೇ ಅನುಸೂಚಿ ಅಧಿಕೃತ ಭಾಷೆಗಳು, ಭಾರತ ಸರ್ಕಾರದ ಅಧಿಕೃತ ಒಂದು ಭಾಷೆಗಳ ಒಂದು ಪಟ್ಟಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಈ 8ನೇ ಅನುಸೂಚಿಯಲ್ಲಿ ಒಟ್ಟು ಆರಂಭದಲ್ಲಿ ನೋಡ್ರಿ 14 ಭಾಷೆಗಳಿದ್ದು 15ನೇ ಭಾಷೆ ಒಂದು ಸೇರ್ತು, 15 ಸಿಂಧಿ ಭಾಷೆ ಆಯ್ತು, ಮತ್ತೆ 3 ಭಾಷೆ ಸೇರಿಸಿದ್ರು, ಮತ್ತೆ 4 ಭಾಷೆಗಳನ್ನ ಸೇರಿಸಲಾಗಿದೆ. ಒಟ್ಟು ಈ ಸದ್ಯ ಎಷ್ಟದಾವ ಅಂದ್ರೆ 22 ಭಾಷೆಗಳದಾವು. ಎಷ್ಟು ಭಾಷೆಗಳದಾವು? 22 ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ಅಧಿಕೃತ ಭಾಷೆಗಳು, ಭಾರತದ ಅಧಿಕೃತ ಭಾಷೆಗಳು. ಇದನ್ನು ಸೇರಿಸಬೇಕು ಅಂತ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಇದು ಯಾವ ರಾಜ್ಯದ ಸೇರಿರ್ತಕ್ಕಂಥ ಒಂದು ಯಾವ ರಾಜ್ಯದ ಭಾಷೆ ಅಂತ ಹೇಳಿದ್ರೆ ಕುಯಿ ಭಾಷೆ ಒಡಿಸ್ಸಾದ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಭಾಷೆ ಅಂತ ಕರೆಯಲಾಗ್ತದೆ. ಭಾರತ ಅತಿ ದೊಡ್ಡ ನೈಸರ್ಗಿಕ ಕಮಾನನ್ನ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ತಂತಾನೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಮಾನ್ ಇದು. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಇದನ್ನ ಪತ್ತೆ ಹಚ್ಚಲಾಗಿದೆ ಅಂತಂದ್ರೆ ಒರಿಸ್ಸಾದ ಸುಂದರ್ಗರ್ ಜಿಲ್ಲೆಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಯಾವುದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ಇದನ್ನ ಪತ್ತೆ ಹಚ್ಚಲಾಗಿದ್ದಾರೆ. 184 ಮಿಲಿಯನ್ ವರ್ಷದ ಹಿಂದೆ ಇದು ಜುರಾಸಿಕ್ ಒಂದು ಯುಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಶಿಲಾ ಬಂಡೆ ಇದು. ಅಲ್ಲಿ ಇದು ಏನಾಗಿದೆ, ಮಳೆ ಗಾಳಿ ಬಿಸಿಲಿಗೆ ಸವಿತಕ್ಕೊಳಗಾಗಿ ಈ ಒಂದು ಬಂಡೆ, ಬೃಹತ್ ಬಂಡೆ ಒಂದು ಕಮಾನು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ? ಆಪ್ಷನ್ ನೋಡ್ರಿ, ಬಿಹಾರದ ಚಂಪಾರಣ್ ರಾಜ್ಯದಲ್ಲಿ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಈ ವರ್ಷ 2025ರಲ್ಲಿ ದೇವಾಲಯ ಕಂಪ್ಲೀಟ್ ಆಗೋದಿದೆ. ಹರೇ ಕೃಷ್ಣ ಪಾರಂಪರಿಕ ಗೋಪುರವನ್ನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ತಮಿಳುನಾಡು, ಗೋವಾ, ಉತ್ತರ ಪ್ರದೇಶ, ತೆಲಂಗಾಣ. ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದ ನೋಡಿ ತೆಲಂಗಾಣದ ಹೈದರಾಬಾದಲ್ಲಿ ಈ ಒಂದು ದೇವಸ್ಥಾನವನ್ನ, ಹರೇ ಕೃಷ್ಣ ಪಾರಂಪರಿಕ ಗೋಪುರ ದೇವಾಲಯವನ್ನ ನಿರ್ಮಿಸಲಾಗಿದ್ದು ಶ್ರೀ ರಾಧಾಕೃಷ್ಣ ಶ್ರೀ ವೆಂಕಟ ಸ್ವಾಮಿಗೆ ದೇವಸ್ಥಾನವನ್ನ ಅರ್ಪಿಸಲಾಗಿದೆ. ಇದನ್ನ ನಿರ್ಮಾಣದ ಒಂದು ಫೌಂಡೇಶನ್ ಸ್ಟೋನ್ ಹಾಕಿದವರು ಯಾರು ಅಂತಂದ್ರೆ ಕೆ ಚಂದ್ರಶೇಖರ್ ರಾವ್. ಇದು ತೆಲಂಗಾಣದ ಮುಖ್ಯಮಂತ್ರಿ ಇವರು. ಭಾರತೀಯ ವಾಯುಪಡೆಗಾಗಿ INDಯ ಮೊದಲ ಪಾರಂಪರಿಕ ಕೇಂದ್ರವನ್ನ ಯಾರು ಉದ್ಘಾಟಿಸಿದರು? ಭಾರತ ರಕ್ಷಣಾ ಮಂತ್ರಿ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಚಂಡೀಗಢದಲ್ಲಿ ಈ ಒಂದು ಹೆರಿಟೇಜ್ ಸೆಂಟರ್ ಅನ್ನ, ಅಂದ್ರೆ ವಾಯುಪಡೆಗೆ ಮೀಸಲಾಗಿರ್ತಕ್ಕಂಥ ಹೆರಿಟೇಜ್ ಸೆಂಟರ್ ಅನ್ನ ಅಲ್ಲಿ ಉದ್ಘಾಟನೆ ಮಾಡಿದ್ರು. ಎಲ್ಲಿದು? ಚಂಡೀಗಢದಲ್ಲಿ. ತುಂಗಾನಾಥ್ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ನೋಡಿ, ಇತ್ತೀಚೆಗೆ ಈ ತುಂಗಾನಾಥ್ ದೇವಾಲಯ ಸುದ್ದಿಯಲ್ಲಿದೆ. ಈ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ, ಗುಜರಾತ್, ಉತ್ತರಾಖಂಡ್ ಮತ್ತು ಬಿಹಾರ್. ಆಪ್ಷನ್ ಯಾವ್ದಂದ್ರೆ ಸಿ, ಉತ್ತರಾಖಂಡದಲ್ಲಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ತುಂಗಾನಾಥ್ ದೇವಾಲಯವನ್ನ ರಾಷ್ಟ್ರೀಯ ಸ್ಮಾರಕ ಅಂತೇಳಿ ಇದನ್ನ ಗುರುತಿಸಲಾಗಿದೆ. ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾಗಿದ್ದು ರುದ್ರಪ್ರಯಾಗದಲ್ಲಿ, ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ಇದನ್ನ ದೇವಸ್ಥಾನವನ್ನು ಇರೋದನ್ನ ಕಾಣ್ತೀವಿ. ಇದನ್ನ ಪಾಂಡವರು ನಿರ್ಮಾಣ ಮಾಡಿದ್ರು ಅಂತೇಳಿ ಪ್ರತೀತಿ ಈ ದೇವಸ್ಥಾನದ ಬಗ್ಗೆ ಇದೆ. ಘಟ್ಕಾ ಸಮರ ಕಲೆಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ? ನೋಡ್ರಿ, ಈ ಘಟ್ಕಾ ಅಂತಕ್ಕಂಥ ಇದೊಂದು ಸಮರ ಕಲೆ. ಇದು ರೈಟ್ರಿ, ಇದು ಪಂಜಾಬ್, ಉತ್ತರಾಖಂಡ್, ಗೋವಾ, ಮಣಿಪುರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಇದು ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಈ ಒಂದು ಸಮರ ಕಲೆಯನ್ನ ನ್ಯಾಷನಲ್ ಗೇಮ್ಸ್ ಅಲ್ಲಿ ಇದನ್ನ ಇತ್ತೀಚೆಗೆ ಸೇರಿಸಲಾಗಿದೆ. ರೈಟ್ರಿ, ಇದನ್ನ ಯಾರು ಈ ಸಮರ ಕಲೆಯನ್ನ ಮಾಡ್ತಾರೆ ಅಂತಂದ್ರೆ ಸಿಖ್ರ ಖಾಲ್ಸಾ ಪಂಗಡದವರು ಈ ಸಮರ ಕಲೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಭಾರತದ 37ನೇ ಒಂದು ನ್ಯಾಷನಲ್ ಗೇಮ್ಸ್ ಗಳು ಶೀಘ್ರದಲ್ಲಿ ಗೋವಾದಲ್ಲಿ ನಡೀತಾ ಇದಾವೆ. ಆ ಒಂದು ಗೋವಾದಲ್ಲಿ ನಡೀತಾ ಇರತಕ್ಕಂತ ರಾಷ್ಟ್ರೀಯ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಸಮರ ಕಲೆಯನ್ನ ಒಂದು ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದ್ದು ಅಂತ ಹೇಳ್ಬೋದು. ಯುಗೇನ ಭಾರತ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ? ಯುಗೇನ ಭಾರತ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನ ಎಲ್ಲಿ ಅಂತಂದ್ರೆ ನವದೆಹಲಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಸ್ಮಾರಕವನ್ನು ಸ್ಥಾಪನೆ ಮಾಡಲಿಕ್ಕೆ, ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ಇದರ ಉದ್ದೇಶ ಏನಂದ್ರೆ ಭಾರತೀಯ ನಾಗರಿಕತೆ ಬೆಳೆದು ಬಂದ ಸಂಪೂರ್ಣ ಚಿತ್ರಣವನ್ನ ಈ ಒಂದು ಮ್ಯೂಸಿಯಂದಲ್ಲಿ ಪ್ರದರ್ಶನ ಮಾಡಲಾಗಿದೆ. 5,000 ವರ್ಷದ ಇತಿಹಾಸಕ್ಕೆ
ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅವಶೇಷಗಳ ಒಂದು ಪ್ರದರ್ಶನ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಪುರಾನ್ ಕಿಲಾ ಈ ಕೆಳಗಿನಲ್ಲಿ ಯಾವ ನಗರದಲ್ಲಿದೆ? ಸೂರತ್, ಆಗ್ರಾ, ದೆಹಲಿ, ಜೈಪುರ್. ಯಾವ ನಗರದಲ್ಲಿ ಪುರಾಣ ಕಿಲಾ ಇದೆ? ಆಪ್ಷನ್ ಸಿ, ದೆಹಲಿಯಲ್ಲಿ ಈ ಪುರಾಣ ಕಿಲಾ ಇದೆ. ಪುರಾಣ ಕಿಲಾದ ಒಂದು ಉತ್ಖನನ ಇತ್ತೀಚೆಗೆ ನಡೀತು. ಅಲ್ಲಿ 9 ವಿವಿಧ ರೀತಿಯ ಸಾಂಸ್ಕೃತಿಕ ಒಂದು ಅವಶೇಷಗಳು ನಮ್ಗೆ ಅಲ್ಲಿ ಸಿಕ್ಕು. ಅದು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ರಾಜಮನೆತನದವರು ಆಳಿರ್ತಕ್ಕಂಥ ಕುರುಗಳಲ್ಲಿ ನಮಗೆ ಸಿಕ್ಕು. ಒಂದನೇದ್ದು ಮೌರ್ಯರ ಮೊದಲಿನ ಕಾಲದ ಅವಶೇಷಗಳು ಸಿಕ್ಕು, ಮೌರ್ಯರ ಕಾಲದ ಅವಶೇಷಗಳು ಸಿಕ್ಕು, ತುಂಗ ಸಾಮ್ರಾಜ್ಯ, ಕುಶಾನ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಗುಪ್ತರಿಗಿಂತ ಮೊದಲು ರಜಪೂತರು, ಸುಲ್ತಾನರು ಮತ್ತು ಮೊಘಲರು. ಹೀಗೆ 9 ಸಾಂಸ್ಕೃತಿಕ ಅವಶೇಷಗಳು ಈ ಒಂದು ಪುರಾಣ ಕಿಲಾದಲ್ಲಿ ಸಿಕ್ಕವು. ಸೊ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಅತ್ಯಂತ ಹಳೆಯ ಒಂದು ಕೋಟೆಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕೋಟೆ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಈ ಒಂದು ಕೋಟೆಯನ್ನ ಪುನರ್ ನಿರ್ಮಾಣ ಮಾಡಿದವರು, ಈ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಿ ಈ ಒಂದು ಹಂತಕ್ಕೆ ತಂದವರು ಯಾರು ಅಂತಂದ್ರೆ ಹುಮಾಯೂನ್, ಮೊಘಲ್ ಚಕ್ರವರ್ತಿ ಹುಮಾಯೂನ್, ಮತ್ತು ಆತ ನಂತರ ಆಳ್ವಿಕೆ ಮಾಡಿ ಹುಮಾಯೂನಿಂದ ರಾಜ್ಯವನ್ನ ಕಸ್ಕೊಂಡು ಆಳ್ವಿಕೆ ಮಾಡಿರ್ತಕ್ಕಂಥ ಸೂರ್ ಸಂತತಿಯ ಅರಸನಾಗಿರ್ತಕ್ಕಂಥ ಶೇರ್ ಶಾ ಸೂರಿ ಈ ಒಂದು ಕಟ್ಟಡವನ್ನ ಪುನರ್ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಕಪಿಲೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ? ಕಪಿಲೇಶ್ವರ ದೇವಸ್ಥಾನ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ದೇವಸ್ಥಾನ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸಂರಕ್ಷಿತ ಸ್ಮಾರಕ ಅಂತ ಹೇಳಿದು ಇತ್ತೀಚೆಗೆ ಘೋಷಿಸಲ್ಪಟ್ಟது. ಈ ದೇವಸ್ಥಾನ ಒರಿಸ್ಸಾದ ಭುವನೇಶ್ವರದಲ್ಲಿರ್ತಕ್ಕಂಥ ದೇವಸ್ಥಾನವಾಗಿದ್ದು ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದನ್ನ ಗುರುತಿಸಲಾಗ್ತದೆ. ಯಾವ ನಗರದಲ್ಲಿ ಬಸವೇಶ್ವರ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನ ಗೃಹ ಮಂತ್ರಿ ಅಮಿತ್ ಶಾ ಅವರು ಅನಾವರಣಗೊಳಿಸಿದರು? ಆಪ್ಷನ್ ಬೆಂಗಳೂರು, ಪುಣೆ, ಚೆನ್ನೈ, ಹೈದರಾಬಾದ್. ಸೊ ಕರೆಕ್ಟ್ ಆಯ್ಕೆ ಯಾವುದು ಅಂತಂದ್ರೆ ಬೆಂಗಳೂರಿನಲ್ಲಿ ಈ 2 ಸ್ಮಾರಕಗಳನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳ್ಬೋದು. ಇವರು ಕೆಂಪೇಗೌಡರು ಬೆಂಗಳೂರು ಸಿಟಿಯ ನಿರ್ಮಾಪಕರು ಹಾಗೂ ಬಸವಣ್ಣನವರು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಕಲ್ಯಾಣದ ಮಂತ್ರಿಯಾಗಿದ್ರು ವಿಜ್ಜಲನ ಆಸ್ಥಾನದಲ್ಲಿ. ಜೊತೆಗೆ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳ್ಬೋದು. BR ಅಂಬೇಡ್ಕರ್ ಅವರು 125 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಈಗಾಗಲೇ ಇದನ್ನ ಡಿಸ್ಕಷನ್ ಮಾಡಿದೀವಿ. ತೆಲಂಗಾಣದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ತೆಲಂಗಾಣ CM ಚಂದ್ರಶೇಖರ್ ರಾವ್ ಇದನ್ನು ಉದ್ಘಾಟನೆ ಮಾಡಿದ್ರು. ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತೇಳಿ ಈ ಒಂದು ಅದಕ್ಕೆ ಪ್ರತಿಮೆಗೆ ಗುರುತಿಸಲಾಗಿದೆ. ಅಮಿತ್ ಶಾ ಅವರು ಯಾವ ರಾಜ್ಯದಲ್ಲಿ 54 ಅಡಿ ಎತ್ತರದ ಹನುಮಾನ್ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರು? ಸೊ ಎಲ್ಲಿದು? ಗುಜರಾತಿನಲ್ಲಿ ಸಾರಂಗ್ಪುರ್ ಟೆಂಪಲ್. ಯಾವ್ದಿದು? ಸಾರಂಗ್ಪುರ್ ಟೆಂಪಲ್ ಗುಜರಾತ್ ಅಲ್ಲಿ ಅಮಿತ್ ಶಾ ಅವರು ಈ ಹನುಮಾನ್ಗೆ ಮೀಸಲಾಗಿರ್ತಕ್ಕಂಥ ಈ ಒಂದು ಮೂರ್ತಿಯನ್ನು, ಹನುಮಾನ್ ಮೂರ್ತಿಯನ್ನ 54 ಫೀಟ್ ಎತ್ತರದ ಹನುಮಾನ್ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಯಾವ ರಾಜ್ಯದ ಗೋಂಡಾ ಪೇಂಟಿಂಗ್ ಇತ್ತೀಚೆಗೆ GI ಟ್ಯಾಗ್ ಪಡೆದಿದೆ? GI ಟ್ಯಾಗ್ ಅಂದ್ರೆ ಏನು? ಒಂದು ಸ್ಥಳದ ವಿಶೇಷತೆಯನ್ನು ಹೊಂದಿರತಕ್ಕಂತ ಒಂದು ಗುಣವನ್ನ ಅಥವಾ ಆ ಕಲೆಯನ್ನ ಅಥವಾ ವಸ್ತುವನ್ನ GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. ಸೊ ಹಾಗೆ ಈ ಗೋಂಡಾ ಪೇಂಟಿಂಗ್ ಯಾವ ರಾಜ್ಯದ ಒಂದು GI ಟ್ಯಾಗ್ ಅನ್ನು ಪಡೆದಿದೆ? ಉತ್ತರಾಖಂಡ್, ಅಸ್ಸಾಂ, ಮಧ್ಯಪ್ರದೇಶ ಮತ್ತು ತಮಿಳುನಾಡು. ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ಆಪ್ಷನ್ ಸಿ, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅವರು ಮಾಡ್ತಕ್ಕಂಥ ಒಂದು ಚಿತ್ರಕಲೆ ಇದು, ಪೇಂಟಿಂಗ್ ಇದು. ಅದಕ್ಕೆ ಗೋಂಡಾ ಪೇಂಟಿಂಗ್ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ವಿಶೇಷವಾಗಿ ಇಂಥ ಒಂದು ಪೇಂಟಿಂಗ್ ಕಂಡು ಬರೋದ್ರಿಂದ ಇದು ಅಲ್ಲಿಗೆ GI ಟ್ಯಾಗ್ ಪಡೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವ ಭಾರತೀಯ ಸ್ಥಳವನ್ನ ಟೈಮ್ ನಿಯತಕಾಲಿಕದ 2023ರಲ್ಲಿ ವಿಶ್ವದ ಶ್ರೇಷ್ಠ ಸ್ಥಳಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ? 1ನೇದು ಲಡಾಖ್, 2ನೇದು ಮಯೂರ್ಭಂಜ್. ಇವೆರಡೂ ಪ್ರದೇಶಗಳು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಸ್ಥಳಗಳು ಅಂತೇಳಿ ಗುರುತಿಸಲಾಗಿದೆ. ಹೀಗೆ ಗುರುತಿಸಿರ್ತಕ್ಕಂಥ ಪ್ರಮುಖ ಸ್ಥಳಗಳು ಯಾವತ್ತಂದ್ರೆ ಹಂಪಾ ಫ್ಲೋರಿಡಾದಲ್ಲಿ, ಮತ್ತೆ ವಿಲ್ಲಮೆಟ್ಟಿ ವ್ಯಾಲಿ USA. ಇವು ಈ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಇತರೆ ಸ್ಥಳಗಳು ಅಂತೇಳಿ ಗುರುತಿಸಲಾಗಿದೆ. ಭಾರತದಿಂದ ಮಯೂರ್ಭಂಜ್ ಮತ್ತು ಲಡಾಖ್ 2. ಧಾರ್ಮಿಕ ಕರ್ತವ್ಯಗಳಿಗಾಗಿ ರೊಬೊಟಿಕ್ ಆನೆಯನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು? ನೋಡ್ರಿ, ಆನೆಗಳು, ನ್ಯಾಚುರಲ್ ಆನೆಗಳು ಕೆಲವೊಂದ್ಸಲ ದಾಳಿ ಮಾಡಿ ಸ್ವಲ್ಪ ಸಾವು ನೋವುಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಒಂದು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ರೊಬೊಟಿಕ್ ಆನೆಯನ್ನ ಅಲ್ಲಿ ಪೂಜಾ ನಡೆಯುವ ಸಂದರ್ಭದಲ್ಲಿ ಕೇರಳದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಆ ನೈಜ ಆನೆಯನ್ನು ಮಾಡುವ ಬದಲಾಗಿ ಈ ಒಂದು ರೊಬೊಟಿಕ್ ಆನೆಯನ್ನ ಮೊಟ್ಟ ಮೊದಲು ಕೇರಳದಲ್ಲಿ ಯೂಸ್ ಮಾಡಲಾಗ್ತಾ ಇದೆ. ಆ ಒಂದು ರೊಬೊಟಿಕ್ ಎಲಿಫೆಂಟ್ ಅನ್ನ ಧಾರ್ಮಿಕ ಕಾರ್ಯಗಳಿಗಾಗಿ
ಇದನ್ನ ಯೂಸ್ ಮಾಡ್ಲಾಗ್ತದೆ. ಇದ್ರ ಹೆಸರು ಏನಂದ್ರ ಇರಿಂಜಡ ಪಿಲ್ಲಿ ರಾಮನ್ ಅಂತ ಹೇಳಿ ಇದ್ರ ಹೆಸರಿಡಲಾಗಿದೆ. ಇದನ್ನ ಈ ದೇವಸ್ಥಾನ ಕೃಷ್ಣ ಟೆಂಪಲ್ ಅಲ್ಲಿ ಇದನ್ನ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾವ ದೇಶದ ಒಡೆಸ್ಸಾವನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಿಸಲಾಗಿದೆ? ನೋಡಿ, ಒಡೆಸ್ಸಾ ಸಿಟಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಇದನ್ನ ಗುರುತಿಸಲಾಗಿದೆ. ಯಾವ ದೇಶದಲ್ಲಿ ಇದೆ ಇದು? ರಷ್ಯಾದಲ್ಲಿಯೋ, ಉಕ್ರೇನ್ದಲ್ಲಿಯೋ, ಇರಾನ್ದಲ್ಲಿಯೋ, ಇಂಡಿಯಾದಲ್ಲಿಯೋ? ಒಡೆಸ್ಸಾ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಇದು. ಯುಕ್ರೇನ್ದಲ್ಲಿ ಈಗ ರಷ್ಯಾ ಒಂದು ಯುಕ್ರೇನ್ ವಾರ ನಡೀತಾ ಇದೆ. ಈ ಒಂದು ಯುಕ್ರೇನ್ದಲ್ಲಿ ವರ್ಲ್ಡ್ ಹೆರಿಟೇಜ್ ಡೇಂಜರ್ ಸೈಟ್ ಅಂತ ಇದನ್ನ ಗುರುತಿಸಲಾಗಿದೆ. ಯುನೆಸ್ಕೋದ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಪ್ಯಾರಿಸ್ ಅಲ್ಲಿ ಐತಿ ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ 1ನೇ ಜೀವಂತ ಪರಂಪರೆ ವಿಶ್ವವಿದ್ಯಾಲಯ ಅಂತೇಳಿ ಕರೆಯಲಾಗಿದೆ? ಜೀವಂತ ಪರಂಪರೆಯ ವಿಶ್ವದ 1ನೇ ವಿಶ್ವವಿದ್ಯಾಲಯ ಯಾವ್ದಂದ್ರ ವಿಶ್ವ ಭಾರತಿ ವಿಶ್ವವಿದ್ಯಾಲಯ. ಯಾವ್ದಿದು? ವಿಶ್ವ ಭಾರತಿ ವಿಶ್ವವಿದ್ಯಾಲಯ. ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರಲ್ಲಿ ಈ ವಿಶ್ವ ಭಾರತಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಇದಕ್ಕೆ ಶಾಂತಿ ನಿಕೇತನ್ ಅಂತ ಹೆಸರಿಟ್ಟಿದ್ರು. ಪಶ್ಚಿಮ ಬಂಗಾಳದಲ್ಲಿ ಇದೆ ಇದು. ಫಸ್ಟ್ ಲಿವಿಂಗ್ ಹೆರಿಟೇಜ್ ಯೂನಿವರ್ಸಿಟಿ ಅಂತ ಫಂಕ್ಷನಿಂಗ್ ಮಾಡ್ತಾ ಇರತಕ್ಕಂಥ ಯೂನಿವರ್ಸಿಟಿ ಅಂತ ಇದನ್ನ ಕರೆಯಲಾಗ್ತದೆ. ಯುನೆಸ್ಕೋ ಪಟ್ಟಿಯಲ್ಲಿ ಇದನ್ನ ಸೇರಿಸಲಾಗಿದೆ. ಯಾವ ಸಚಿವಾಲಯವು ಕೆಂಪುಕೋಟೆ ಹುಲ್ಲು ಹಾಸಿನಲ್ಲಿ ಭಾರತ್ ಪರ್ವ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಇತ್ತೀಚೆಗೆ ನಡೆಸಿದ್ರು? ಟೂರಿಸಂ ಮಿನಿಸ್ಟರ್. ಅದು ಟೂರಿಸಂ ಮಿನಿಸ್ಟರ್ ಜಿ ಕಿಶನ್ ರೆಡ್ಡಿ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ರು. ಈ ಒಂದು ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಭಾರತ್ ಪರ್ವ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಯಿತು. ವಿಶ್ವದ ಮೊದಲ ತಾಳೆಗರಿ ಹಸ್ತಪ್ರತಿ ವಸ್ತು ಸಂಗ್ರಹಾಲಯವನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ತಾಳೆಗರಿಯಿಂದ ಮೊದಲ ಒಂದು ವಸ್ತು ಸಂಗ್ರಹಾಲಯ ಎಲ್ಲ ಭಾರತದ ಬೇರೆ ಬೇರೆ ಕಡೆಯಲ್ಲಿ ಸಿಗ್ತಕ್ಕಂಥ ತಾಳೆಗರಿಗಳನ್ನು ಇಲ್ಲಿ ಸಂಗ್ರಹಿಸಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಒಂದು ಕೇಂದ್ರ ಎಲ್ಲಿದೆ ಅಂತಂದ್ರೆ ಕೇರಳ ರಾಜ್ಯದಲ್ಲಿದೆ. ಇದನ್ನು ಉದ್ಘಾಟನೆ ಮಾಡಿದವರು ಅಂತಂದ್ರೆ ಕೇರಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿಣರಾಯಿ ವಿಜಯನ್. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಭಾರತ ಮೊದಲ ಪದಾತಿ ದಳ ವಸ್ತು ಸಂಗ್ರಹಾಲಯವನ್ನ ಆರ್ಮಿ ಒಂದು ಮ್ಯೂಸಿಯಂ ಅನ್ನ ಇತ್ತೀಚೆಗೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಆನ್ಸರ್ ಯಾವ್ದಂದ್ರೆ ಎಂಪಿ ಮೀನ್ಸ್ ಮಧ್ಯಪ್ರದೇಶ್. ಯಾವ ರಾಜ್ಯದ ಐತಿಹಾಸಿಕ ನಗರಗಳಾದ ಹಂಪಿ ಮತ್ತು ಮೈಸೂರನ್ನ ಸ್ವದೇಶಿ ದರ್ಶನ್ ಯೋಜನೆ ಅಡಿಯಲ್ಲಿ ಸೇರಿಸಲಾಗಿದೆ? ಸ್ವದೇಶಿ ದರ್ಶನ್ ಯೋಜನೆ ಸೇರಿರ್ತಕ್ಕಂಥ ಹಂಪಿ ಮತ್ತು ಮೈಸೂರು ಯಾವ ರಾಜ್ಯದಲ್ಲಿ ಇವೆ ಅಂತ ಕೇಳಿದ್ರೆ ಅಂದ್ರೆ ಕರ್ನಾಟಕದಲ್ಲಿ ಇವೆ. ಇದು ನಮಗೆಲ್ಲ ಗೊತ್ತಿರುವಂತ ವಿಷಯ. ಟೂರಿಸಂ ಅಂಡ್ ಕಲ್ಚರಲ್ ಮಿನಿಸ್ಟ್ರಿ ಅಡಿಯಲ್ಲಿ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ವದೇಶಿ ದರ್ಶನ್ ಸ್ಕೀಮ್ ಅಲ್ಲಿ ಇದನ್ನ ಸೇರಿಸಲಾಗಿದೆ ಅಂತ ಹೇಳ್ಬಹುದು. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಮಹಾಕವಿ ಸುಬ್ರಹ್ಮಣ್ಯನ್ ಭಾರತಿಯಾರ್ ಅವರ ಪ್ರತಿಮೆಯನ್ನ ಇತ್ತೀಚೆಗೆ ಯಾವ ನಗರದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ರು? ಪುಣೆ, ವಾರಣಾಸಿ, ಆಗ್ರಾ ಮತ್ತು ಚೆನ್ನೈ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ವಾರಣಾಸಿಯಲ್ಲಿ. ಎಲ್ಲಿದು? ವಾರಣಾಸಿಯಲ್ಲಿ ಮಹಾಕವಿ ಸುಬ್ರಹ್ಮಣ್ಯನ್ ಭಾರತೀಯಾಚಾರ್, ತಮಿಳು ರೈಟರ್ ಇವರು, ಕವಿಗಳು ಇವರು. ಸೊ ವೇದಗಳನ್ನ, ಪತಂಜಲಿ ಯೋಗ ಸೂತ್ರವನ್ನ, ಭಗವದ್ಗೀತೆಯನ್ನ ತಮಿಳು ಭಾಷೆಗೆ ಭಾಷಾಂತರ ಮಾಡಿರ್ತಕ್ಕಂಥ ಒಂದು ಕವಿಗಳು ಅಂತ ಇವರನ್ನ ಗುರುತಿಸಲಾಗ್ತದೆ. ಇವರ ಒಂದು ಪ್ರತಿಮೆಯನ್ನ ಎಂ.ಕೆ. ಸ್ಟಾಲಿನ್ ಅವರು ಎಲ್ಲಿ ವಾರಣಾಸಿ, ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಪೈಗಾ ಸಮಾಧಿಗಳು ಕೆಳಗಿನವುಗಳಲ್ಲಿ ಯಾವ ನಗರದಲ್ಲಿ ಕಂಡು ಬರುತ್ತವೆ? ಪೈಗಾ ಟಾಂಬ್ಸ್ ಎಲ್ಲಿದೆ? ಇದು ಹೈದರಾಬಾದ್ ಅಲ್ಲಿ ಇದೆ. ಇವುಗಳ ಅಭಿವೃದ್ಧಿಗಾಗಿ, ಸಂರಕ್ಷಣೆಗಾಗಿ ಅಮೆರಿಕ ಸರ್ಕಾರ $250,000 ಒಂದು ಹಣವನ್ನ ದೇಣಿಗೆಯಾಗಿ ಇದಕ್ಕೆ ನೀಡಲಾಗಿದೆ ಅಂತ ಹೇಳ್ಬೋದು. ರೈಟ್ರಿ, ಈ ತರದ ಇನ್ನು ಹಲವಾರು ವಿಡಿಯೋಗಳನ್ನು ಮುಂಬರ್ತಕ್ಕಂತ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳನ್ನು ನೋಡೋದ್ರ ಮೂಲಕ ನೀವು ಕೇಂದ್ರ ಸರ್ಕಾರದ ಸ್ಟ್ಯಾಟಿಕ್ ಜಿಕೆಗೆ ಯಾವ ತರ ನೀವು ಪ್ರಿಪೇರ್ ಆಗಬೇಕು, ಇದು ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ಎಲ್ಲ ರಾಜ್ಯ ಸರ್ಕಾರದ ಪರೀಕ್ಷೆಗಳಿಗೂ ಇದು ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಹೊಯ್ಸಳ ಟೆಂಪಲ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನ ನಿಮ್ಮ ಒಂದು ಕಮೆಂಟ್ಸ್ ಅನ್ನ ಹಾಕಿ ಇದನ್ನ ತಿಳಿಸ್ರಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಯಾರು ರೈಲ್ವೆ, SSC, CGL, CHSL ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ಅವರಿಗಾಗಿ ಮೆಂಟಲ್ ಎಬಿಲಿಟಿ ಪುಸ್ತಕ, ಕನ್ನಡ ಮಾಧ್ಯಮದ ಪುಸ್ತಕ ಇದು. ಆಮೇಲೆ ಮ್ಯಾಥ್ಸ್ ಪುಸ್ತಕ, ಆಮೇಲೆ ಸ್ಟ್ಯಾಟಿಕ್ ಜಿಕೆ, ಜನರಲ್ ಸೈನ್ಸ್, ಈ 4 ಪುಸ್ತಕಗಳನ್ನ ಬೈ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದೀವಿ. $850 ಪುಸ್ತಕಗಳು ನಿಮ್ಮ ಕೈ ಸೇರ್ತವೆ. ಉಚಿತ ಕೊರಿಯರ್ ಇದೆ, ಯಾವುದೇ ಕೊರಿಯರ್ ಚಾರ್ಜ್ ಇಲ್ಲ. ಟೋಟಲ್ ಎಲ್ಲಾ ಸೇರಿನೇ 850 ಆಗುತ್ತೆ. ಯಾರಿಗೆ ಈ ಪುಸ್ತಕಗಳು ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ, ಅದ್ರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ.
ನೇರವಾಗಿ 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ. ಹೆಚ್ಚಿನ ಮಾಹಿತಿಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾತಾಡಬಹುದು ಬಿಟ್ರಿ, ಅಥವಾ ನಾವು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಮೆಸೇಜ್ ನೀವು ಮಾಡಿ ಮಾಹಿತಿಯನ್ನು ಪಡಿಬಹುದು. ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗಳಿಗೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ತರಬೇತಿ ನೀಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಇಷ್ಟೆಲ್ಲ ಬ್ಯಾಂಕಿಂಗ್ ಕಾಲ್ಫರ್ಮ್ಗಳು ಆಗ್ತಾ ಇದಾವೆ. ಇವೆಲ್ಲ SSC ಒಳಗೆ ಈಗಾಗಲೇ ಕಾಲ್ಫರ್ಮ್ಗಳು ಆಗಿದಾವೆ, ಇನ್ನೂ ಆಗ್ತಾ ಇದಾವೆ. ರೈಲ್ವೆದಲ್ಲಿ ಪ್ರತಿ ವರ್ಷ ಇಷ್ಟೆಲ್ಲ ಕಾಲ್ಫರ್ಮ್ ಆಗ್ತವೆ. ಸೊ ತಾವೆಲ್ಲ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿದ್ರೆ ನೀವೊಬ್ರು 3 ರಿಂದ 4 ತಿಂಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಾವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ತರಬೇತಿ, ಆನ್ಲೈನ್ ಅಂಡ್ ಆಫ್ಲೈನ್ ತರಬೇತಿ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ನಲ್ಲಿ ನಡೀತಾ ಇದೆ. ಅದರ ಲಾಭನ ತಾವೆಲ್ಲ ಪಡೆಯಿರಿ. ಥ್ಯಾಂಕ್ ಯು.